ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವ ನಿನ್ನೆ ಇದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವು ನೆಲೆಯಾಗಿದ್ದಾನೆ. ಆಮೇಲೆ ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರ್ಬೇಕು? ಸಂತೋಷವುಳ್ಳವರಾಗಿಯೇ ಇರಬೇಕು. ದೇವರು ಕೂಡ ಅದನ್ನ ಏನ್ ಮಾಡ್ತಿದ್ದಾನೆ? ಬಯಸುವಂತವನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಓಕೆ, ಒಂದು ವಾಕ್ಯವನ್ನು ಕೂಡ ನಾವು ಧ್ಯಾನ ಮಾಡಿಕೊಳ್ಳೋಣ. 2ನೇ ತಿಮೋಥೆಗೆ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ. ನಾನು ಒಡನಾಟವನ್ನು ಕಡೆಗಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ಆಮೆನ್. ಬೇರೆ ಭಾಷೆ, ಬೇರೆ ಒಂದು ಹೋರಾಟವನ್ನು ಮಾಡಿದ್ದೇನೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಮುಗಿಸಿ ಓಡಿ ಮುಗಿಸಿ ನನ್ನ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಳ್ಳೆ ಹೋರಾಟವನ್ನ ಹೋರಾಡಿದೆ, ನನ್ನ ಓಟವನ್ನ ನಾನು ಮುಗಿಸಿದ್ದೇನೆ ಎಂಬುದಾಗಿ ಪೌಲನು ಹೇಳಿದ್ದಾನೆ. ನಮ್ಮ ಜೀವನ ಅನ್ನೋದು ಒಂದು ಹೋರಾಟ. ಜೀವನ ಅನ್ನೋದು ಒಂದು ಹೋರಾಟ. ಹೋರಾಟ ಇಲ್ಲ ಅಂದ್ರೆ ಅದು ಜೀವನ ಅಲ್ಲ. ಆಮೇಲೆ ಹಲ್ಲೆಲೂಯಾ. ಯೇಸು ಸ್ವಾಮಿ ಕೂಡ ಮತ್ತಾಯನ ಪುಸ್ತಕದಲ್ಲಿ 5ನೇ ಅಧ್ಯಾಯ ಕೊನೆಯ ವಚನ ಅನಿಸುತ್ತೆ, ಅದರಲ್ಲಿ ಹೇಳಿದಾನೆ, ಏನದು? ಈ ದಿನದ ಕಾಟ ಈ ಹೊತ್ತಿಗೆ ಸಾಕು. ಆಮೇನ್. ಅದರ ಅರ್ಥ ಏನು? ದಿನನಿತ್ಯ ಕಾಡಾಟಗಳು ಕಾಡ್ತಾ ಇರ್ತಾವ ಅಂತ ಅರ್ಥ. ಹಲ್ಲೆಲೂಯಾ. ಅದಕ್ಕೆ ಒಳ್ಳೆ ಹೋರಾಟವನ್ನ ಹೋರಾಡಿದೆ ಎಂಬುದಾಗಿ ಹೇಳಿದಾನೆ. ಆಮೇನ್. ನನ್ನ ಹೋರಾಟ ಹೆಂಗಿತ್ತು? ಒಳ್ಳೇದಾಗಿತ್ತು. ನಾನು ಹೋರಾಡಿದೆ, ನನ್ನ ಓಟವನ್ನು ನಾನು ಏನ್ ಮಾಡಿದ್ದೇನೆ? ಮುಗಿಸಿದ್ದೇನೆ. ಸೊ ನಮ್ಮ ಜೀವಿತದಲ್ಲಿ ಹೋರಾಟ ಮತ್ತೆ ಓಟ ಎರಡೂ ಇರುತ್ತೆ. ಆಮೇಲೆ ನಮ್ಮ ಜೀವಿತದಲ್ಲಿ ಏನಿರುತ್ತೆ? ಹೋರಾಟ ಮತ್ತೆ ಓಟ ಎರಡೂ ಇರುವಂತದ್ದಾಗಿದೆ. ಹಲ್ಲೆಲೂಯಾ. ಒಳ್ಳೆ ಹೋರಾಟವನ್ನು ನಾನು ಏನ್ ಮಾಡೀನಿ? ಹೋರಾಡಿದ್ದೇನೆ. ನನ್ನ ಓಟವನ್ನು ಏನ್ ಮಾಡಿದ್ದೇನೆ? ನಾನು ಮುಗಿಸಿದ್ದೇನೆ. ಆಮೇಲೆ ಸೊ ನಾವು ಪ್ರತಿಯೊಬ್ಬರು ಈಗ ಓಡ್ತಾ ಇದ್ದೇವೆ. ನಮ್ಮ ಜೀವಿತ ಎಂಬ ಹೋರಾಟದಲ್ಲಿ ಏನ್ ಮಾಡ್ತಾ ಇದ್ದೇವೆ? ನಾವು ಓಡ್ತಾ ಇದ್ದೇವೆ. ಹಲ್ಲೆಲೂಯಾ. ಸ್ಪರ್ಧೆಗಳಲ್ಲಿ ಓಡುವಂತವ್ರು ನೋಡಿರ್ತೀರಾ? ಆಮೇಲೆ ಹಲ್ಲೆಲೂಯಾ. ಗೆಲುವು ಬರುತ್ತೋ ಸೋಲು ಬರುತ್ತೋ ಗೊತ್ತಿಲ್ಲ. ನಾವು ಗೆಲ್ಲುತ್ತೀವೋ ಸೋಲುತ್ತೀವೋ ಗೊತ್ತಿಲ್ಲ. ಆದ್ರೆ ಸ್ಪರ್ಧೆಯಲ್ಲಿ ಇರುವವರ ರೂಲ್ಸ್ ಏನಂದ್ರೆ ಎಲ್ಲರೂ ಆ ಒಂದು ಓಟದಲ್ಲಿ ಓಡ್ಬೇಕು. ಅರ್ಧಕ್ಕೆ ಓಟವನ್ನು ಏನ್ ಮಾಡಬಾರ್ದು? ನಿಲ್ಲಿಸಬಾರ್ದು. ನಿಲ್ಲಿಸಿದ್ರೆ ಏನಾಯ್ತು? ಅದು ಡಿಸ್ಕ್ವಾಲಿಫೈಡ್. ಅಂದ್ರೆ ಮತ್ತೆ ಪುನಃ ಆ ಒಂದು ಸ್ಪರ್ಧೆಯಲ್ಲಿ ಅವ್ರನ್ನ ಏನ್ ಮಾಡಂಗಿಲ್ಲ, ಅವರು ಸೇರ್ಸ್ಕೊಳಂಗೆ ಇಲ್ಲ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಒಂದು ಸಾರಿ ನಮ್ಮ ಓಟವನ್ನ ಅಲ್ಲಿ ನಾವು ಪ್ರಾರಂಭ ಮಾಡಿದ ಮೇಲೆ ಆ ಒಂದು ಮೈದಾನವನ್ನು ಏನ್ ಮಾಡ್ಬಿಡ್ಬೇಕು ನಾವು? ಎಷ್ಟು ಮೀಟರ್ ಅವ್ರು ನಮಗೆ ಟಾರ್ಗೆಟ್ ಕೊಟ್ಟಿರ್ತಾರೋ ಅಷ್ಟು ಮೀಟರ್ ನಾವೇನ್ ಮಾಡ್ಬೇಕು? ಓಡಿ ಆ ಒಂದು ಫೈನಲ್ ಗುರಿನ ನಾವೇನ್ ಮಾಡಿರ್ಬೇಕು? ಮುಟ್ಟಿರ್ಬೇಕು. ಹಲ್ಲೆಲೂಯಾ. ನಾವು ಗೆದ್ದಿರ್ತೀವಿ, ಸೋತಿರ್ತೀವಿ, ಅದು ಎರಡನೇದು. ಒಟ್ಟೆ ಸ್ಪರ್ಧೆಯಲ್ಲಿ ಬಂದ ಮೇಲೆ ನಾವೇನ್ ಮಾಡ್ಬೇಕು? ನಾವು ಓಡ್ತಾ ಇರ್ಬೇಕು. ಅದೇ ಪ್ರಕಾರ ನಮ್ಮ ಜೀವನ ಎಂಬ ಈ ಒಂದು ಪ್ರಯಾಣದಲ್ಲಿ, ಈ ಒಂದು ಹೋರಾಟದಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ? ಓಡುತ್ತಾ ಇದ್ದೇವೆ. ನಮ್ಮ ಓಟವನ್ನ ನಾವು ಅರ್ಧಕ್ಕೆ ಏನ್ ಮಾಡಬಾರದು? ನಿಲ್ಲಿಸಬಾರದು. ಒಂದು ವೇಳೆ ಹಂಗೆ ನಿಲ್ಲಿಸಿದ್ರೆ ನಾವು ಡಿಸ್ಕ್ವಾಲಿಫೈಡ್ ಆಗಿದ್ದೇವೆ, ಪರಲೋಕ ರಾಜ್ಯಕ್ಕೆ ಹೋಗೋದೇ ಇಲ್ಲ. ಆಮೇಲೆ ಆದ ಕಾರಣ ನಾವೇನ್ ಮಾಡ್ತಾ ಇರ್ಬೇಕು? ಓಡುತ್ತಾ ಇರ್ಬೇಕು. ಎಂತ ಹೋರಾಟ ಓಡಬೇಕು? ಒಳ್ಳೆ ಹೋರಾಟದಲ್ಲಿ ಓಡ್ತಾ ಇರಬೇಕು. ಆಮೇಲೆ ಅನೇಕರು ಹೋರಾಡ್ತಾರೆ, ಆದ್ರೆ ಎದಕ್ಕೂ ಹೋರಾಡ್ತಾರಂತ ಗೊತ್ತೇ ಆಗೋದಿಲ್ಲ. ಎಲ್ಲದಕ್ಕೂ ಹೋರಾಟ, ಎಲ್ಲದಕ್ಕೂ ಹೋರಾಟ. ಜೀವನನೇ ಏನಾಗ್ಬಿಟ್ಟಿರ್ತ ಅವರಿಗೆ? ಬೇಸರ ಆಗ್ಬಿಟ್ಟಿರ್ತಾವ. ಅಷ್ಟ ಮಟ್ಟಿಗೆ ಹೋರಾಡಿ ಹೋರಾಡಿ ಸೋತು ಹೋಗ್ತಾರೆ. ಹಲ್ಲೆಲೂಯಾ. ಆದ್ರೆ ಸ್ಪರ್ಧೆಯಲ್ಲಿ ಓಡಿದ್ರೆ, ಅವ್ರ ಟಾರ್ಗೆಟ್ ರೀಚ್ ಆಗಿದ್ರೆ, ಅವ್ರು ಗೆದ್ರೂ ಸ್ತೋತ್ರ, ಅವ್ರು ಸೋತ್ರನು ಸ್ತೋತ್ರ, ನಾನು ಮುಗಿಸಿದೆ ಅಂತ ಖುಷಿ ಪಡ್ತಾರ ಅವ್ರು. ಆಮೇಲೆ ಈಗ ದೇವರ ಮಕ್ಕಳಾಗಿರೋದು ನಮಗೂ ಅಷ್ಟೇ. ಜೀವನ ಎಂಬ ಈ ಒಂದು ಹೋರಾಟದಲ್ಲಿ ನಾವು ಓಡುತ್ತಾ ಇರಬೇಕು. ನಾವು ಓಡಿ 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 ಒಟ್ಟ ದೇವರ ನಮ್ಗೆ ಕೊಟ್ಟಿರೋ ಗುರಿನ ನಾವು ಮುಟ್ಟಿದ್ರೆ ಅಷ್ಟೇ ಸಾಕು. ನಾನು ಸೋಳುತ್ತೀನಿ, ಅದೆಲ್ಲ ಎರಡನೇದು. ಆಮೇಲೆ ಅಲ್ಲೆಲ್ಲ ಓಡುವಾಗ ಅನೇಕ ಸಮಸ್ಯೆಗಳು ಬರುತ್ತೆ. ವಾಕ್ಯದಲ್ಲಿ ನಾವು ನೋಡಬಹುದು. ಎಬ್ರೆಯರ್ ಬರೆದಂತ ಪತ್ರಿಕೆ 12ನೇ ಅಧ್ಯಾಯ
ಒಂದನೇ ವಚನವನ್ನು ಓದಿಕೊಳ್ಳೋಣ. ಹೆಬ್ರಿಯರು ಬರೆದಂತ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ. ಆದ ಕಾರಣ ಸಾಕ್ಷಿಯವರ ಇಷ್ಟು ದೊಡ್ಡ ಮೇಘವು ನಮ್ಮ ಸುತ್ತಲೂ ಇರುವುದರಿಂದ ಎಲ್ಲಾ ಭಾರವನ್ನು ಸುಲಭವಾಗಿ ಹತ್ತಿಕೊಳ್ಳುವಂತ ಪಾಪಗಳನ್ನು ನಾನು ತೆಗೆದು ಇಟ್ಟುಕೊಂಡು ನನ್ನ ನಂಬಿಕೆಯನ್ನು ಹುಟ್ಟಿಸುವ ಆತನು ಅದನ್ನು ಪೂರೈಸುವ ಆತನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯನ್ನ ಇಟ್ಟು ನಮ್ಮ ಮುಂದೆ ಇಟ್ಟಿರುವಂತ ಓಟವನ್ನ ಹೆಂಗ್ ಓಡ್ಬೇಕಂತ ನಾವು ತಾಳ್ಮೆಯಿಂದ ನಾವು ಓಡ್ತಾ ಇರ್ಬೇಕು. ಆಮೇಲೆ ಜೀವನ ಎಂಬ ಈ ಒಂದು ಓಟದ ಸ್ಪರ್ಧೆಯಲ್ಲಿ, ಈ ಒಂದು ಹೋರಾಟದಲ್ಲಿ ನಾವು ಖಂಡಿತವಾಗಿ ಓಡ್ಲೇಬೇಕು. ಆದ್ರೆ ಹೆಂಗ್ ಓಡ್ಬೇಕಂದ್ರೆ ಹೊತ್ಕೊಂಡು ಓಡಬೇಡ್ರಿ, ಹಗುರ ಮಾಡಿಕೊಂಡು ಓಡ್ರಿ ಎಂಬುದಾಗಿ ಸ್ವಾಮಿ ಹೇಳಿದಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಈಗ ರೀಸೆಂಟ್ ಆಗಿ ಒಲಿಂಪಿಕ್ ನಲ್ಲಿ ಒಬ್ಬರನ್ನ ಡಿಸ್ಕ್ವಾಲಿಫೈ ಮಾಡಿದ್ರು. ಎದಕ್ಕೆ ಮಾಡಿದ್ರು ಗೊತ್ತಾ? 100 ಗ್ರಾಮ್ ಅವರ ದೇಹದಲ್ಲಿ ತೂಕ ಏನಾಯ್ತಂತೆ? ಎಷ್ಟು? 100 ಗ್ರಾಮ್. 100 ಗ್ರಾಮ್ ಒಂದು ಉಂಡಿ ಸೈಜ್ ಅಷ್ಟೇ. ಆಮೇಲೆ ಬೇಸನ್ ಉಂಡಿ ಕೂಡ 100 ಗ್ರಾಮ್ ಜಾಸ್ತಿನೇ ಇರ್ತಾವ. ಆಮೇಲೆ ಅಷ್ಟೇ ಸೈಜ್ ಏನಿತ್ತು ಅವರ ದೇಹದಲ್ಲಿ, ತೂಕ ಜಾಸ್ತಿ ಇತ್ತಂತೆ. ಆಮೇನ್. ಅದಕ್ಕೆ 100 ಗ್ರಾಮ್ ಅವರ ದೇಹದಲ್ಲಿ ತೂಕ ಜಾಸ್ತಿ ಇಟ್ಕೊಂಡು ಅವ್ರು ಏನ್ ಮಾಡಿದ್ದಾರೆ? ಆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಆದ ಕಾರಣ ಅವರು ಇದಕ್ಕೆ ಯೋಗ್ಯರಲ್ಲ ಅಂತೇಳಿ ಅವ್ರನ್ನ ಏನ್ ಮಾಡ್ಬಿಟ್ರಂತೆ? ಡಿಸ್ಕ್ವಾಲಿಫೈ ಮಾಡಿದ್ದಾರೆ. ಅಥವಾ ಅವ್ರಿಗೆ ಸಿಗಬೇಕಾಗಿರುವಂತ ಆ ಒಂದು ಬಹುಮಾನವನ್ನು ಅವ್ರು ಏನ್ ಮಾಡ್ಲಿಲ್ಲ, ಅವರಿಗೆ ಕೊಡ್ಲಿಲ್ಲ. ಕಾರಣ ಕೇವಲ 100 ಗ್ರಾಮ್ ಜಾಸ್ತಿ ಆಗಿದೆ. ಇವತ್ತು ನಾವು ದಿನನಿತ್ಯ ಎಷ್ಟು KG ಗಟ್ಟಲಿನಲ್ಲಿ ಪಾಪಗಳನ್ನು ಹೊತ್ಕೊಂಡು ಅಡ್ಡಾಡಕತ್ತೀವಿ. ಅಲ್ಲೆಲ್ಲೂ KG ಗಟ್ಟಲಿನಲ್ಲಿ ತಪ್ಪುಗಳನ್ನ ಹೊತ್ಕೊಂಡು ಅಡ್ಡಾಡಕತ್ತೀವಿ, ಸುಳ್ಳುಗಳನ್ನ ಹೊತ್ಕೊಂಡು ಅಡ್ಡಾಡಕತ್ತೀವಿ. ಆಮೇಲೆ ಅಲ್ಲೆಲ್ಲೂ ಯೋಚನೆ ಮಾಡ್ರಿ. ಆದ್ರೆ ದೇವರು ಹೇಳಿದಾನೆ, ನಿನಗೆ ಸುಲಭವಾಗಿ ಹತ್ತಿಕೊಳ್ಳುವಂತ ಎಲ್ಲಾ ಪಾಪಗಳನ್ನ ತ್ಯಜಿಸಿಟ್ಟುಕೊಂಡು ಓಡು ಎಂಬುದಾಗಿ. ಎಲ್ಲ ಏನ್ ಮಾಡ್ಬಿಡ್ಬೇಕು? ತೆಗೆದು ಇಟ್ಟು ಬಿಡ್ಬೇಕು. ದೇವರಿಗೆ ಯಾವ್ದೆಲ್ಲ ಇಷ್ಟ ಇಲ್ಲವೋ, ದೇವ್ರು ಯಾವ್ದೆಲ್ಲ ಬಯಸೋದಿಲ್ಲವೋ, ಎದೆಲ್ಲ ನಮಗೆ ಕೇಳೋ, ಎದೆಲ್ಲ ನಮಗ್ ತೊಂದರೆವೋ, ಅದೆಲ್ಲವನ್ನು ನಾವೇನ್ ಮಾಡ್ಬಿಡ್ಬೇಕಂತೆ? ತೆಗೆದು ಹಾಕಿ ದೇವರು ಕೊಟ್ಟಂತ ಓಟದಲ್ಲಿ ನಾವೇನ್ ಮಾಡ್ತಾ ಇರ್ಬೇಕಂತ? ನಾವು ಓಡ್ತಾ ಇರ್ಬೇಕು. ಅಂದ್ರೆ ನಮ್ಮ ಓಟದಲ್ಲಿ ದೇವರು ಮುಂದಿರ್ತಾನೆ. ಹೇಳಿದೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವಂತ ದೇವರನ್ನೇ ದೃಷ್ಟಿಸಿಕೊಂಡು ಏನ್ ಮಾಡ್ತಾ ಇರ್ರಿ, ನೀವು ಓಡ್ತಾ ಇರ್ರಿ ಎಂಬುದಾಗಿ. ಆಮೇಲೆ ಅಲ್ಲೂಯ್ಯ. ಯಾಕಂದ್ರೆ ವಾಕ್ಯ ಹೇಳಿದೆ, ಅನೇಕ ಕಣ್ಣುಗಳು ನಮ್ಮನ್ನ ನೋಡ್ತಾ ಇದೆ ಅಂತ. ಅನೇಕ ಕಣ್ಣುಗಳು ನಮ್ಮನ್ನ ಏನ್ ಮಾಡ್ತಾ ಇದೆ? ನೋಡ್ತಾನೇ ಇದೆ. ಅಲ್ಲೆಲ್ಲೂಯ್ಯ. ಭಾನುವಾರ ಆದ್ರೆ ಸಭೆಗೂ ಬರ್ತಾನೆ, ಭಾನುವಾರ ರಾತ್ರಿ ಆದ್ರೆ ವೈನ್ ಶಾಪ್ಗೂ ಹೋಗ್ತಾನೆ ಅಂತ ಹೇಳಿದ್ರೆ ಅಲ್ಲಿನೂ ಕಣ್ಣುಗಳು ನೋಡ್ತಾ ಇರ್ತಾವ. ಯಾಕೆ ಸಭೆಗೆ ಹೋಗ್ತೀವಿ ನೀನು? ಆಮೇಲೆ ಕೇಳ್ತಾರ ಇಲ್ಲ? ಅಲ್ಲೆಲ್ಲೂಯ್ಯ. ಇಲ್ಲಿ ಬಂದು ಅಲ್ಲೇಲೂಯ್ಯ, ಆಮೇನ್, ಆರಾಧನೆ, ಸ್ತೋತ್ರ ಅಂತ ಹೇಳಿ ಬಾಯಿ ಮಾತಾಡ್ತೀವಿ. ಇದೇ ಬಾಯಿನಲ್ಲಿ ಹೊರಗೆ ಹೋಗಿ ಹೊಳಸೊಲಸಾಗಿ ಮಾತಾಡ್ತಾರೆ. ಆ ನನ್ ಮಗ, ಈ ನನ್ ಮಗ, ಹಂಗ ಹಿಂಗ. ಆಮೇಲೆ ಎಲ್ಲಾ ಭಾಷೆಗಳು ಬರ್ತಾವ, ಸುಲಭವಾಗಿ ಬರ್ತಾವ. ಆಮೇಲೆ ಅಲ್ಲೆಲ್ಲೂಯ್ಯ. ಹೆಂಡತಿಗೆ ಬೈಯೋದು ಚಲೋ, ಗಂಡನಿಗೆ ಬೈಯೋದು ಚಲೋ. ಅಲ್ಲಿ ಇಲ್ಲಿ ಬಂದ್ರೆ ಎಂತ ತಗ್ಗಿಸುವಿಕೆ. ನಾನು ಅವಳಲ್ಲ, ನಾನು ಅವನಲ್ಲ. ಆಮೇಲೆ ನನ್ನ ಮಟ್ಟಿಗೆ ನಾವ್ ಹೆಂಗಿರ್ತೇವೆ? ಎಷ್ಟು ಸೌಮ್ಯವಾಗಿರ್ತೇವೆ. ಅಲ್ಲೆಲ್ಲೂಯ್ಯ. ಇವ್ರಿಗೂ ಮಾತಾಡ್ಲಿಕ್ಕೆ ಬರುತ್ತೋ ಅನ್ನೋ ಮಟ್ಟಿಗೆ ನಾವ್ ಹೆಂಗಿರ್ತೇವೆ? ಇಲ್ಲಿ ಅಷ್ಟು ತಗ್ಗಿಸಿಕೊಳ್ಳುತ್ತೇವೆ. ಇಲ್ಲಿಂದ ಹೊರಗೆ ಹೋದ ಕೂಡಲೇ ಶುರು ಮಾಡ್ತೇವೆ. ಅಲ್ಲೆಲ್ಲೂಯ್ಯ. ನನ್ನ ಮನೆಯಲ್ಲಿ ನಾನೇ ಹುಳಿ, ನನ್ನ ಮನೆಯಲ್ಲಿ ನಾನೇ ಸಿಂಹ. ಆಮೇಲೆ ಅಲ್ಲೆಲ್ಲೂಯ್ಯ. ಹೌದಲ್ರಿ? ಮನೆ ಒಳಗಿದ್ರೆ ಅಡ್ಡಿ ಇಲ್ಲ, ಆದ್ರೆ ಅದು ಎಲ್ಲಿನೂ ಬರ್ತಾವ, ಹೊರಗೂ ಬರ್ತಾವ. ಅಲ್ಲೆಲ್ಲೂಯ್ಯ. ಅದು ಹೆಂಗಾಗತ್ತಂದ್ರೆ ನಮ್ಮ ಸಾಕ್ಷಿಗಳನ್ನ ಕೆಡಿಸುವಂತದ್ದಾಗಿದೆ. ಸೊ ದೇವನ ಒಂದು ಒಳ್ಳೆ ಹೋರಾಟ ಇಟ್ಟಿದ್ದಾನೆ. ನಮ್ಮನ್ನ ಹತ್ತಿಕೊಳ್ಳುವಂತ ಎಲ್ಲಾ ಪಾಪಗಳನ್ನ ನಾವು ಏನ್ ಮಾಡ್ಬೇಕು? ತೆಗೆದಿಟ್ಟು ಬಿಡ್ಬೇಕಂತೆ. ಅದ್ರ ಏನ್ ಅರ್ಥ? ಹಾಕೊಂಡು ಅಡ್ಡಾಡಕತ್ತೀವಿ ಅಂತ ಅರ್ಥ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ವಜ್ಜನ ನಾವೇ ಏನ್ ಮಾಡ್ಕೊಂಡ್ ಬಿಟ್ಟೇವೆ? ಹೊತ್ಕೊಂಡು ಅಡ್ಡಾಡಕತ್ತೀವಿ. ಮತ್ತಾಯನ ಪುಸ್ತಕದಲ್ಲಿ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ಎದೇ ಕಷ್ಟಪಡುವವರೇ ಹೊರೆಯನ್ನು ಹೊತ್ತವರೇ. ಹೊತ್ಕೊಂಡಿದ್ದೀರ ಆಲ್ರೆಡಿ ನೀವೆಲ್ಲರೂ. ಆಮೇಲೆ ಆ ಹೊರೆಯನ್ನು ಹೊತ್ತವರೇ ನೀವೆಲ್ಲರೂ ಏನ್ ಮಾಡ್ರಿ? ಆಮೇಲೆ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಏನ್ ಮಾಡ್ತೇನೆ? ವಿಶ್ರಾಂತಿಯನ್ನು ಕೊಡುತ್ತೇನೆ. ಅದು ಮಾತ್ರ ಅಲ್ಲ, ನಾನು ಕೊಡುವಂತ ಆ ಒಂದು ನುಹ,
ಆ ಒಂದು ಭಾರ ಹಗುರವಾಗಿರುತ್ತೆ ಅಂತ ಹೇಳಿ. ದೇವರು ಕೊಡುವಂತ ಭಾರ ಹೆಂಗಿರುತ್ತೆ? ಹಗುರವಾದದ್ದು. ಆದ್ರೆ ನಾವು ಹೊತ್ಕೊಳ್ಳೋದು ಹೆಂಗಿರುತ್ತೆ? ವಜ್ಜ. ಅದೆಲ್ಲ ದುಡಿಲಿಗಾಗಿ ವಜ್ಜಾಗಿ ಹೊತ್ಕೊಂಡು ಅಡ್ಡಾಡಿದ್ರೆ ತಪ್ಪೇನು ಇಲ್ಲ. ಆದ್ರೆ ಜೀವನದಲ್ಲಿ ಬೇಡವಾದದೆಲ್ಲ ಏನ್ ಮಾಡ್ತಾ ಇರ್ತೀವಿ ನಾವು? ಹೊತ್ಕೊಂಡು ಅಡ್ಡಾಡ್ತಾ ಇದ್ದೇವೆ. ಅಲ್ಲೆಲ್ಲೂಯ್ಯ. ನಿನ್ನೆ ಒಂದು ಕಡೆ ಕೆಲ್ಸಕ್ಕೆ ಹೋಗಿದ್ದೇವೆ. ಅಲ್ಲಿ ಒಂದು ಚೀಲ ಕಟ್ಟುತ್ತಿದ್ದೇವೆ. ಆ ಚೀಲ ಕಟ್ಟುತ್ತಾ ಇರುವಾಗ ಅಯ್ಯಪ್ಪ ಕೆಲಸ ಮುಗೀತು, ಆದ್ರೆ ಇಷ್ಟು ಭಾರ ಹೊತ್ಕೊಂಡು ಹೋಗ್ಬೇಕಾ ಅಂತ ಹೇಳಿ ಇದೆಲ್ಲ ಬೇಡ ತೆಗೆದಾಕ್ರಿ ಅಂತ ಹೇಳಿ ಬೇಡವಾಗಿದೆಲ್ಲ ತೆಗೆದು ಅಲ್ಲೇ ಹೋಗೋದು. ಎಷ್ಟು ಆಗುತ್ತೋ, ಎಷ್ಟು ಬೇಕೋ, ಎದು ಅವಶ್ಯನೋ ಅದನ್ನ ಮಾತ್ರ ಒಳಗಿಟ್ಟು ಆ ಚೀಲವನ್ನು ಗಂಟು ಕಟ್ಕೊಂಡು ಬಂದಿದ್ದೀವಿ. ಆಮೇಲೆ ಅಲ್ಲೆಲ್ಲೂಯ್ಯ, ಗಂಟಿನ ಹೊರಗೆ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ನಮ್ಮ ಜೀವಿತದಲ್ಲಿ ಎದು ಬೇಕು ಅದನ್ನು ಮಾತ್ರ ಏನ್ ಮಾಡ್ಬೇಕು? ನಾವು ಹಿಡ್ಕೊಂಡು ಓಡಬೇಕು. ಬೇಡವಾದದೆಲ್ಲವನ್ನು ಏನ್ ಮಾಡ್ಬಿಡ್ಬೇಕು? ನಾವು ಬಿಟ್ಟು ಬಿಡಬೇಕು. ಚಿಂತೆ ಅವಶ್ಯವಿಲ್ಲದ್ದು, ಅಲ್ಲೆಲ್ಲೂಯ್ಯ. ಜಗಳ ಅವಶ್ಯವಿಲ್ಲದ್ದು, ಕೋಪ ಅವಶ್ಯವಿಲ್ಲದ್ದು, ಅಲ್ಲೆಲ್ಲೂಯ್ಯ. ಇದೆಲ್ಲವೂ ನಮ್ಮ ದೇಹದ ಆರೋಗ್ಯವನ್ನು ಏನ್ ಮಾಡ್ತಾ ಇರತ್ತದ? ಕೆಡಿಸ್ತಾ ಇರುತ್ತೆ. ಆಮೇಲೆ ಅಲ್ಲೆಲ್ಲೂಯ್ಯ. ಕೋಪ ಮಾಡಿ 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 ಒಬ್ಬರಿಗೆಲ್ಲ ಕಣ್ಣು ಕೆಂಪಾಗ್ಬಿಡುತ್ತು. ಆಮೇಲೆ ಕೋಪದಲ್ಲಿ ಅಷ್ಟು ಕೋಪ, ಅದರ ಅರ್ಥ ಏನಂದ್ರೆ BP ಭಾರಿ ರೈಸ್ ಆಗ್ಬಿಡತ್ತೆ ಅಂತ ಅರ್ಥ. ಆಮೇಲೆ ಅಲ್ಲೆಲ್ಲೂಯ್ಯ. ಆಮೇಲೆ ಡಾಕ್ಟರ್ ಹತ್ರ ಚೆಕ್ ಮಾಡಿದ್ರೆ BP ಹಿಂಗೈತಲ್ರಿ, ಯಾಕೆ ಕಣ್ಣು ಇಷ್ಟು ಕೆಂಪಾಗಿತ್ತಲ್ರಿ? BP ರೈಸ್ ಆಗ್ತಾ ಇರುವಾಗ ಆಟೋಮೆಟಿಕ್ ಇನ್ನೊಂದು ಸೇರಿ ಏನಾಗುತ್ತೆ? ರೈಸ್ ಆಗ್ತಾ ಇರುತ್ತೆ. ಅದೇನದು? ಶುಗರ್. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಎರಡಕ್ಕೆ ಲಿಂಕ್ ಇದೆ ಅಂತೆ. ಈಗ ದವಾಖಾನೆ ಹೋದ್ರೆ ಎರಡು ಚೆಕ್ ಮಾಡಿನ ಒಳಗೆ ಕರ್ಕೊಳ್ತಾರ. ಆಮೇಲೆ ಅಲ್ಲೆಲ್ಲೂಯ್ಯ. ಒಂದೆಲ್ಲ ಕಾಲದಲ್ಲಿ ಎಲ್ಲ ಏರ್ಪೋರ್ಟ್ಗೆ ಹೋದ್ರೆ, ಸ್ಟೇಷನ್ಗೆ ಹೋದ್ರೆ ಎಲ್ಲ ಹೋದ್ರೆ ಸೆಕ್ಯೂರಿಟಿಗಳು ನಮ್ಮನ್ನ ಏನ್ ಮಾಡ್ಬಿಡ್ತಿದ್ರು? ಇಷ್ಟು ಚೆಕ್ ಮಾಡಿ ಒಳಗೆ ಕಳಿಸ್ತಿದ್ರು. ಆದ್ರೆ ಈಗ ದವಾಖಾನೆಯಲ್ಲಿ ಹಂಗಿಲ್ಲ. ನೀವು ಒಳಗೆ ಹೋದ ತಕ್ಷಣ ಆ ಕಡೆ ಬ್ಲಡ್ ಕೊಟ್ಟು ಬರ್ರಿ. ಆಮೇಲೆ ಅವ್ರು ಏನ್ ಮಾಡ್ಬೇಕು? ಚೆಕ್ ಮಾಡಿ ಇವ್ರಿಗೆ BP ಇಷ್ಟ ಐತಿ, ಶುಗರ್ ಇಷ್ಟ ಐತಿ ರಿಪೋರ್ಟ್ ಕೊಡ್ತಾರ. ತಗೊಂಡೆ ಯಾರ ಹತ್ರ ಹೋಗ್ಬೇಕು ನಾವು? ಮೊದಲೆಲ್ಲ ಹೆಂಗಿತ್ತಂದ್ರೆ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡ್ಕೊಂಡು ಮುಂದೆ ಏನ್ ಮಾಡ್ತಿದ್ದೇವೆ? ಹೋಗ್ತಿದ್ವಿ. ಆದ್ರೆ ಈಗೆಲ್ಲ ಏನಾಗಿದೆ? ಚೇಂಜ್ ಆಗಿದೆ. ಫಸ್ಟ್ ಅಲ್ಲಿ ಚೆಕ್ ಮಾಡ್ಕೊಂಡು ಡಾಕ್ಟರ್ ಹತ್ರ ಬರ್ಬೇಕು. ಡಾಕ್ಟರ್ ನಮ್ಮನ್ನು ಮುಟ್ಟಿ ನೋಡಂಗಿಲ್ಲ, ರಿಪೋರ್ಟ್ ನೋಡಿ ಹೇಳ್ಬಿಡ್ತಾನ ನಿನಗೆ ಅದೈತಿ ನೆಡ್ದು ಬಿಡು ಅಂತ. ಅಲ್ಲಿ ಅವಾಗೆಲ್ಲ ವೈದ್ಯರು ಏನ್ ಮಾಡ್ತಿದ್ರಿ? ಬರ್ತಿದ್ರು, ಏನಾಯ್ತಪ್ಪ ನಡಿ, ಹಿಂಗೆಲ್ಲ ಕೈ ಹಿಡಿತಿದ್ರು. ಸ್ವಲ್ಪ ಸ್ಟೆಟಸ್ಕೋಪ್ ಎಲ್ಲ ಇಟ್ಕೊಂಡು ಎಲ್ಲ ಏನ್ ಮಾಡ್ತಿದ್ರು? ಚೆಕ್ ಮಾಡ್ತಿದ್ರು. ಉಸಿರು ಬಿಡು, ಬಾಯಿ ತೆಗಿ ಎಲ್ಲ ನೋಡ್ತಿದ್ರು. ನೋಡಿ ಆಮೇಲೆ ಏನಾಯ್ತು ಅಂತ ಕೇಳ್ತಿದ್ರು. ಅಲ್ಲೆಲ್ಲೂಯ್ಯ. ಆದ್ರೆ ಈಗೆಲ್ಲ ಹಂಗಿಲ್ಲ. ನಿನಗೆ ಏನಾಯ್ತು ಫಸ್ಟೇ ಕೇಳೋದು. ಹೌದಾ, ಆಯ್ತು, ನೀ ಅದನ್ನ ಚೆಕ್ ಮಾಡ್ಕೊಂಡ್ ಬಾ, ಇದನ್ನ ಚೆಕ್ ಮಾಡ್ಕೊಂಡ್ ಬಾ. ನಿನ್ನನ್ನು ಮುಟ್ಟೋದೇ ಇಲ್ಲ. ರಿಪೋರ್ಟ್ ಒಂದಿರ್ತಾವ, ಹಿಂಗ್ ನೋಡ್ತಾರ. ಆಯ್ತು, ನಿನಗೆ ಇಷ್ಟ ಐತಿ, ಮುಂದಿನ ವಾರ ಬಂದು ಬಿಡು, ಗುಳಿಗೆ ಬರೀತೀವಿ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಅಷ್ಟು ಮಟ್ಟಿಗೆ ಏನಾಗ್ಬಿಟ್ಟೈತಿ ಈಗ? ಕಾಲಮಾನಗಳು ಚೇಂಜ್ ಆಗಿದೆ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಸೊ ಬೇಡವಾದದೆಲ್ಲ ನಾವೇನ್ ಮಾಡ್ತಾ ಇರ್ತೇವೆ? ಒಳಗೆ ಹಾಕೊಂಡ್ತಾ ಇರ್ತೇವೆ. ಅಲ್ಲೆಲ್ಲೂಯ್ಯ. ಏನು ಇಲ್ಲ ಅಂದ್ರೂ ಈಗ ದವಾಖಾನೆ ಹೋದ್ರೆ ಎಲ್ಲಾ ಚೆಕಪ್ ಮಾಡಿನ ಹೊರ ಕಳಿಸ್ತಾರೆ. ಬೀದಿ ಒಂದ್ ದವಾಖಾನೆ ಬಂದ್ಬಿಟ್ಟೈತಿ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಆದ್ರೆ ನಮ್ಮ ದೇವರು ಹೇಳಿದ, ನಾನೇ ನಿಮ್ಮ ಪರಿಹಾರಿಯಾಗಿರುವಂತ ಕರ್ತನು, ನಾನೇ ನಿಮ್ಮ ಆರೋಗ್ಯದಾಯಕನು. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಸಾದ ಕಾರಣ ಬೇಡವಾದದೆಲ್ಲವನ್ನು ನಾವೇನ್ ಮಾಡ್ಬಿಡ್ಬೇಕಂತೆ? ತೆಗೆದು ಹೊರಗೆ ಒಗೆದು ಬಿಡ್ಬೇಕು. ಅಲ್ಲೆಲ್ಲೂಯ್ಯ. ತೆಗೆದಿಟ್ರು ಮತ್ತೆ ಏನ್ ಮಾಡ್ಬಿಡ್ತೀವಿ ನಾವು? ತಕೊಂಡ್ ಬಿಡ್ತೀವಿ. ಬೇಡ ಅಂತ ಏನ್ ಮಾಡ್ಬಿಡ್ಬೇಕು? ಕೆಲವೊಂದು ಯಾರಾದ್ರೂ ಮನೆಯಲ್ಲಿ ಸತ್ತಿದ್ರೆ ಅವ್ರು ಯೂಸ್ ಮಾಡಿದ ವಸ್ತು ಎಲ್ಲ ತಗೊಂಡೋಗಿ ಏನ್ ಮಾಡ್ತೀವಿ ನಾವು? ಒಂದು ಬೆಂಕಿಗೆ ಹಾಕ್ತಿವಿ, ಇಲ್ಲ ಒಲೆಯಲ್ಲಿ ಹೋಗಿ ಬಿಟ್ಟು ಬಿಡ್ತೀವಿ. ಅಲ್ಲೆಲ್ಲ ಹರಿಯುವ ನೀರಿನಲ್ಲಿ ಬಿಡ್ತೀವಿ, ಮತ್ತೆ ಸಿಗಲೇಬಾರದು ಅಂತೇಳಿ. ಹೌದಾ ಇಲ್ವಾ? ಅಲ್ಲೆಲ್ಲ ಚಾಪೆ, ಚಾದ್ರ ಎಲ್ಲ ಅವ್ರು ಯೂಸ್ ಮಾಡಿದ ರೊಕ್ಕ ಮಾತ್ರ ಇಟ್ಕೊಂಡಿರ್ತೀವಿ. ಆಮೇಲೆ ಅದನ್ನ ಮಿಕ್ಕಿದವ್ರು ಬಳಸಿದ ಎಲ್ಲ ತಗೊಂಡೋಗಿ ಏನ್ ಮಾಡ್ಬಿಡ್ತೀವಿ ನಾವು? ಒಲೆಯಲ್ಲಿ ಹಾಕ್ಬಿಡ್ತೀವಿ. ಹೋಗ್ಬಿಡ್ಲಿ, ನಾವು ಕಣ್ಣಿಗೂ ಕಾಣಬಾರ್ದು, ನಮ್ಮ ಊರಿನಲ್ಲಿ ಇರಬಾರ್ದು ಅಂತೇಳಿ ಒಗೆದು ಬಿಡ್ತೀವಿ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಮತ್ತೆ ಅದು ಏನಾಗಬಾರ್ದು, ನಮಗೆ ಸಿಗಬಾರ್ದು. ಯಾಕಂದ್ರೆ ಅದು ನಮ್ಮ ಹತ್ರ ಇರಲೇಬಾರದು ಅಂತೇಳಿ ತೀರ್ಮಾನ ಮಾಡ್ಕೊಂಡು ಹೋಗಿರ್ತೀವಿ. ಅದೇ ಪ್ರಕಾರವಾಗಿ ಬೇಡವಾದ ಎಲ್ಲಾ ಪಾಪಗಳನ್ನ, ನಮ್ಮ ನುಗ್ಗುವಂತ ಎಲ್ಲ ಭಾರಗಳನ್ನ ನಾವು ಕೂಡ ಹಾಗೆ ಬೇಡ ಅಂತ ಏನ್ ಮಾಡ್ಬಿಡ್ಬೇಕಂತೆ? ತೆಗೆದು ಒಗೆದು ಬಿಡ್ಬೇಕು. ಮತ್ತೆ ಅದನ್ನ ಏನ್ ಮಾಡಬಾರ್ದು, ನಾವು ತಗೋಬಾರ್ದು. ಅಷ್ಟು ಮಟ್ಟಿಗೆ ಒಗೆದು ನಂಬಿಕೆಯನ್ನು ಹುಟ್ಟಿಸುವಂತ ದೇವರ ಮೇಲೆ ದೃಷ್ಟಿ ಇಟ್ಟುಕೊಂಡು ನಾವೇನ್ ಮಾಡ್ಬೇಕಂತೆ? ಓಡುತ್ತಾ ಇರಬೇಕು. ಅಲ್ಲೆಲ್ಲೂಯ್ಯ. ಜೀವನ ಒಂದು ಒಳ್ಳೆಯ ಹೋರಾಟ. ಆಮೇಲೆ ಒಳ್ಳೆ ಹೋರಾಟ ಅದು. ಅಲ್ಲೆಲ್ಲೂಯ್ಯ. ಹೋರಾಟದಲ್ಲಿ ಒಳ್ಳೆ ಹೋರಾಟ ಇದೆ, ಕೆಟ್ಟ ಹೋರಾಟ ಇದೆ. ಮಹಾತ್ಮ ಗಾಂಧೀಜಿಯವರು ನಡೆಸಿದ ಹೋರಾಟ ಎಂತ ಹೋರಾಟ? ಅಹಿಂಸಾ ಹೋರಾಟ. ಅದು ಒಳ್ಳೇದ ಕೆಟ್ಟದ? ಒಳ್ಳೇದು. ಯಾರಿಗೂ ಡಿಸ್ಟರ್ಬ್ ಮಾಡಿಲ್ಲ ಅವರು, ಯಾರಿಗೂ ತೊಂದರೆ ಮಾಡಿಲ್ಲ.
ಅವರು ಸಮಾಧಾನವಾಗಿ ಕುತ್ಕೊಂಡು ಏನ್ ಮಾಡಿದ್ರು, ಅವರು ಹೋರಾಟ ಮಾಡಿದ್ರು. ಹಂಗಾಗಿ ಜನದ ಬಲ ಅವ್ರಿಗೆ ಏನಾಗ್ತಿತ್ತು, ಸಿಗ್ತಾ ಇತ್ತು. ಎಲ್ಲರೂ ಕತ್ತಿ, ಈಟಿ, ಚಾಕು, ಅದು ಇದು ಆ ಒಂದು ತುಪಾಕಿ ಎಲ್ಲ ತಗೊಂಡು ಏನ್ ಮಾಡ್ತಿದ್ರಂತೆ, ಹೋರಾಡ್ತಾ ಇದ್ರು. ಆದ್ರೆ ಅಂತ ಒಂದು ಸಮಯದಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿ ಮಾತ್ರ ಏನ್ ಮಾಡ್ತಿದ್ರಂತೆ, ಸಮಾಧಾನವಾಗಿ ಬಟ್ಟೆಯನ್ನು ಕಳಿಸಿಟ್ಟುಕೊಂಡು ಹೋಗಿ ಕುತ್ಕೊಂಡ್ಬಿಟ್ರು. ಆಮೇಲೆ ನನ್ನ ರೈತ ಅಲ್ಲಿ ಕಷ್ಟಪಡ್ತಾನೆ, ನನ್ನ ಜನ ಅಲ್ಲಿ ಕಷ್ಟಪಡ್ತಾನೆ, ನನಗೆ ಈ ವಸ್ತ್ರ ಬೇಡ ಅಂತ ಹೇಳಿ ತೆಗೆದಿಟ್ಟು ಅಹಿಂಸಾ ರೀತಿಯಲ್ಲಿ ಹೋಗಿ ಕುತ್ಕೊಂಡ್ಬಿಟ್ರು. ಎಲ್ಲರೂ ಒಂಥರ ವಿಚಿತ್ರವಾಗಿ ನೋಡಿದ್ರು. ಎಲ್ಲರೂ ಹೋರಾಡ್ತಾ ಇದ್ದಾನೆ, ಈ ಮನುಷ್ಯ ಕುಂತಿದ್ದಾನಲ್ಲ, ಯಾಕಪ್ಪ, ನಾನಿನ್ನು ಊಟ ಮಾಡುವಂಗಿಲ್ಲ, ನಾನಿನ್ನು ಬಟ್ಟೆ ಹಾಕೊಳ್ಳಂಗಿಲ್ಲ, ನನ್ನ ಜನರಿಗೆ ಬಿಡುಗಡೆ ಆಗೋ ತನಕ ಕುತ್ಕೊಂಡಿದ್ರು. ಅದು ದೊಡ್ಡ ಹಿಸ್ಟ್ರಿ ಬಂತು ಪ್ರಿಯರೇ. ಆಮೇಲೆ ಅಲ್ಲೆಲ್ಲ ಅರ್ಥ ಆಯ್ತಲ್ಲ, ನಾವು ಜಗಳ ಮಾಡಿದ್ರೆ, ನಾವು ಕೂಗಾಡಿದ್ರೆ, ನಾವು ಕಿರ್ಚಾಡಿದ್ರೆ ಇನ್ನೂ 1-4 ಜಾಸ್ತಿ ಏನ್ ಮಾಡ್ತೇವೆ, ಮೈ ಮೇಲೆ ಹಾಕೊಳ್ತೀವಿ ಅಂತ ಅರ್ಥ. ಆಮೇಲೆ ಅಲ್ಲೆಲ್ಲ ಆದಷ್ಟು ಮಟ್ಟಿಗೆ ನಾವೆಲ್ಲ ಏನ್ ಮಾಡ್ಕೊಳ್ಬೇಕಂತ, ನಾವು ತೆಗೆದು ಇಟ್ಟುಕೊಂಡು ಸಮಾಧಾನವಾಗಿ ತಗ್ಗಿಸಿಕೊಂಡು ಓಡ್ರಿ ಎಂಬುದಾಗಿ ಸ್ವಾಮಿ ಹೇಳಿ. ಆಮೇಲೆ ಏನ್ ಮಾಡ್ಬೇಕಂತ, ಸಮಾಧಾನ ಹೃದಯವನ್ನು ಹೊಂದಿಕೊಂಡವರಾಗಿ ತಗ್ಗಿಸಿಕೊಂಡು ನಾವೇನ್ ಮಾಡ್ತಾ ಇರ್ಬೇಕು, ಓಡುತ್ತಾ ಇರಬೇಕು. ಅಲ್ಲೆಲ್ಲ ಅಂದ್ರೆ ನಾನೊಂದು ಒಳ್ಳೆ ಹೋರಾಟವನ್ನು ಮುಗಿಸಲಿಕ್ಕೆ ಸಾಧ್ಯ ವಾಗುತ್ತದೆ. ಅಲ್ಲೆಲ್ಲೂ ಅರ್ಥ ಆಯ್ತಲ್ಲ. ಸೊ ನಾವು ಮುಗಿಸುವಾಗ ಸತ್ತ ಮೇಲೆನೆ ನಮಗೆ ಹೆಸರು ಬರೋದು, ಇರೋ ತನಕ ನಮ್ಮ ಹೆಸರು ಬರೋಂಗಿಲ್ಲ. ಅಲ್ಲೆಲ್ಲೂ ಸತ್ತ ಮೇಲೆನೆ ನಮ್ಮನ್ನ ಏನ್ ಮಾಡ್ತಾರ್ರಿ, ಹೊಗಳ್ತಾರೋ ಅಥವಾ ಉಗುಳ್ತಾರೋ ಅನ್ನೋದು ಸತ್ತ ಮೇಲೆನೆ ಗೊತ್ತಾಗೋದು ನಮಗೆ. ಆಮೇಲೆ ಅಲ್ಲೆಲ್ಲೂಯ, ಹೌದಲ್ರಿ, ಸತ್ತ ಮೇಲೆ ಇನ್ನೊಂದು ಮಾತ, ಒಳ್ಳೆ ಮನುಷ್ಯನಾಗಿ ನಾವು ಒಂದು ವೇಳೆ ಸತ್ರೆ ಏನಂತ ಹೇಳ್ತಾರ, ಯಪ್ಪ ನಮಗೆಲ್ಲ ಎಷ್ಟು ಚೆನ್ನಾಗಿ ಬುದ್ಧಿ ಹೇಳ್ತಿದ್ದ, ಒಳ್ಳೇದವನಾಗಿದ್ದ, ತನ್ನಷ್ಟೇ ತಾನು ದುಡ್ಕೊಂಡು ತಿಂತಿದ್ದ, ಯಾರಿಗೂ ಏನು ಪಾಪ ಮಾಡಿಲ್ಲ, ಯಾರಿಗೂ ಏನಿದು ಮಾಡಿಲ್ಲ ಅಂತ ಒಳ್ಳೆ ಮನುಷ್ಯ ಏನ್ ಮಾಡ್ಬಿಟ್ಟಿದ್ದಾನೆ, ಸತ್ತಿದ್ದಾನೆ. ಈಗ 1-2 ದಿನದ ಹಿಂದೆ ಒಂದು ಸೇವಕರು ತೀರಿ ಹೋದ್ರು, ಕೊಪ್ಪಳದಲ್ಲಿ ಸೇವೆ ಮಾಡಿದವರು, ಜಾನ್ ಮುಲ್ಲಾ ಅಂತ ಹೇಳಿ. ಅವ್ರೇನ್ ಮಾಡಿದ್ರು, ತೀರಿ ಹೋದ್ರು. ಸೊ ಹುಬ್ಳಿಯಲ್ಲಿ ಅವ್ರು ಮಣ್ಣು ಮಾಡಿದ್ರು, ಗಂಗಾವತಿಯಲ್ಲಿ ಕೂಡ ಅವರ ಒಂದು ಅಂತ್ಯ ಸಂಸ್ಕಾರಗಳನ್ನ, ಮೆರವಣಿಗೆಗಳನ್ನ ಮಾಡಿದ್ರು. ಒಳ್ಳೆ ಹೆಸರನ್ನ ಪಡೆದುಕೊಂಡಿದ್ದಾರೆ. ECI ಬಿಷಪ್ ಆಗಿದ್ರು. ಆಮೇಲೆ ಲೆಲೂಯಾ. ಸೊ ಅವರು ಸತ್ತ ಮೇಲೆ ನಾನು ನೈಟ್ ಪ್ರೇಯರ್ಗೆ ಹೋಗಿದ್ದೆ ಕುಷ್ಟಗಿಗೆ, ಶುಕ್ರವಾರ ರಾತ್ರಿ ಪೂರ್ವ ರಾತ್ರಿ ಪ್ರಾರ್ಥನೆಗೆ ಕುಷ್ಟಗಿಗೆ ಹೋಗಿರುವಾಗ ಆ ಪಾಸ್ಟರ್ ತುಂಬಾ ದುಃಖದಲ್ಲಿದ್ರು. ತುಂಬಾ ದುಃಖ ಅಂದ್ರೆ ತುಂಬಾ ದುಃಖದಲ್ಲಿದ್ರು. ಹಂಗಾಗಿ ಅವ್ರು ಏನು ಮಾಡಿದ್ರು, ನನ್ನ ಕರೆದು ನೀವೇ ಮೆಸೇಜ್ ಕೊಡಬೇಕು ಅಂದರು. ಯಾಕ್ರಿ ಪಾಸ್ಟರ್ ಅಂತ ಹೇಳುವಾಗ, ಇಲ್ಲ ನನಗೆ ತುಂಬ ದುಃಖ ಇದೆ, ನಾನು ಮೆಸೇಜ್ ಕೊಡ್ಲಿಕ್ಕೆ ಆಗೋದಿಲ್ಲ, ಒಳ್ಳೆ ಮನುಷ್ಯನ ನಾನು ಕಳ್ಕೊಂಡ್ಬಿಟ್ಟೀನಿ, ನಾನು ಆತ್ಮೀಕವಾದ ಒಂದು ವ್ಯಕ್ತಿನ ನಾನು ಏನು ಮಾಡ್ಕೊಂಡ್ಬಿಟ್ಟೀನಿ, ಕಳ್ಕೊಂಡ್ಬಿಟ್ಟೀನಿ, ಆ ದುಃಖ ನನಗೆ ತುಂಬ ಜಾಸ್ತಿ ಇದೆ, ಅದೇ ಕಾರಣ ನನಗೆ ಮಾತಾಡೋಕೆ ಆಗೋದಿಲ್ಲ ಅಂತ ಹೇಳಿ ನಮಗೆ ಅಲ್ಲಿ ಅವಕಾಶವನ್ನು ಮಾಡಿಕೊಟ್ರು. ಆಮೇಲೆ ಅಲ್ಲೆಲ್ಲ ಯಾಕಂದ್ರೆ ಸತ್ತ ಮೇಲೆ ಅವ್ರು ಏನು ಮಾಡಿದ್ರು ಎಲ್ಲವೂ ನಮ್ಮ ಕಣ್ಣು ಮುಂದೆ ಬಂದು ಹೋಗ್ತಾವ. ಒಳ್ಳೇದು ಮಾಡಿದ್ರೆ ಕಣ್ಣು ಮುಂದೆ ಬರ್ತಾವ, ಕೆಟ್ಟದ್ದು ಮಾಡಿದ್ರೆ ಕಣ್ಣು ಮುಂದೆ ಬರ್ತಾವ. ಒಳ್ಳೇದು ಮಾಡಿದ್ರೆ ನಮಗೂ ದುಃಖ ಆಗತ್ತೆ, ನೋವಾಗತ್ತೆ. ಈ ಮನುಷ್ಯ ಇರ್ಬೇಕಾಗಿತ್ತಪ್ಪ, ಇನ್ನೂ ಕೆಲವೊಂದು ವರ್ಷಗಳು ಈ ಮನುಷ್ಯ ಇರ್ಬೇಕಾಗಿತ್ತು ಅನ್ನೋ ಮಟ್ಟಿಗೆ ನಾವೇನ್ ಮಾಡುತ್ತೇವೆ, ಆ ಮನುಷ್ಯನ ಬಗ್ಗೆ ಯೋಚನೆ ಮಾಡ್ತಾ ಇರ್ತೇವೆ. ಆಮೇಲೆ ಅಲ್ಲೆಲ್ಲ ಇದೇ ಕೆಟ್ಟ ಮನುಷ್ಯ ಸತ್ತಿದ್ರೆ ಅಲ್ಲಿ ಹೆಚ್ಚಂದೇ ಬರುತ್ತಲ್ಲ. ಆಮೇಲೆ ಅದ್ರಲ್ಲಿ ಅವಂತ್ರ ಇದ್ದಂತ್ರ ಭೂಮಿಗೆ ಅವನು ಸುಮ್ಮನೆ ಭಾರ ಆಗ್ತಿದ್ದ. ಏನ್ ಮಾಡ್ತಿದ್ದ, ಬೇರೆ ಕುಡ್ದು ಅಡ್ಡಾಡ್ತಿದ್ದ, ಏನ್ ಹೆಂಡತಿ ಮಕ್ಕಳನ್ನ ಸಾಕ್ತಿದ್ನ, ಏನು ಚೆನ್ನಾಗಿ ಜೀವಿಸ್ತಿದ್ನ, ಏನೋ ದುಡಿತಿದ್ನ, ಏನ್ ಮಾಡ್ತಿದ್ದ, ಏನು ಮಾಡ್ತಿದ್ಲ. ಅವನು ಇರೋದಕ್ಕಿಂತ ಅವನು ಹೋಗಿದ್ದೇ ಚಲೋ. ಆಮೇಲೆ ಅಲ್ಲೆಲ್ಲೂಯ್ಯ, ಇದು ಒಳ್ಳೆ ಹೋರಾಟ, ಇದು ಒಳ್ಳೆ ಹೋರಾಟ. ಸತ್ತ ಮೇಲೆ ನಮ್ಮನ್ನೇನ್ ಮಾಡ್ಬೇಕ್ರಿ, ಅವರು ಹೊಗಳಬೇಕು. ಅದು ಒಳ್ಳೆ ಹೋರಾಟ, ಅದು ಸ್ವಾಮಿ ನಮಗೆ ಕಳಿಸಿದ್ದಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಆದ ಕಾರಣ ಬೇಡವಾದದೆಲ್ಲ ತೆಗೆದಿಟ್ಟುಕೊಂಡು ನಾವೇನ್ ಮಾಡ್ಬೇಕಂತೆ, ಒಳ್ಳೆ ಹೋರಾಟದಲ್ಲಿ ನಾವು ಓಡುತ್ತಾ ಇರಬೇಕು. ಓಡುವಾಗ ಸಹನೆ ತುಂಬಾ ಅವಶ್ಯ, ಓಡುವಾಗ ಸಹನೆ, ತಾಳ್ಮೆ ತುಂಬಾ ಅವಶ್ಯವಾಗಿದೆ. ವಾಕ್ಯವನ್ನು ಓದಿಕೊಳ್ಳೋಣ. 1ನೇ ಕೊರಿಂಥಿಯರು ಬರೆದಂತ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನ. ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. ಆಮೇಲೆ ಅಲ್ಲೆಲ್ಲೂ ಅರ್ಥ ಆಯ್ತಲ್ಲ. ಸೊ ಜಾರತ್ವ ಅಂದ್ರೆ ಶರೀರದಲ್ಲಿ ಮಾತ್ರ ಇಲ್ಲ, ಆತ್ಮದಲ್ಲಿ ಕೂಡ. ಆಮೇಲೆ ಹೃದಯದಲ್ಲಿ ಯೇಸು ಸ್ವಾಮಿ ಹೇಳಿದಾನೆ, ನಿನ್ನ ಹೃದಯದಲ್ಲಿ ಕೆಟ್ಟದಾಗಿ ಒಂದು ವಿಚಾರ ಮಾಡಿಬಿಟ್ರೆ ನೀನು ಜಾರತ್ವ ಮಾಡಿದಕ್ಕೆ ಸಮಾನ. ಆಮೇಲೆ ನಮ್ಮ ಕಣ್ಣು ಸರಿಯಾಗಿರ್ಬೇಕು. ಹಲ್ಲೆಲೂಯಾ. ಕಣ್ಣು ಸರಿಯಾಗಿದ್ರೆ ಮಾತ್ರ ಒಳ್ಳೇದಾಗಿ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಉಂಟು, ಓಡಲಿಕ್ಕೆ ಸಾಧ್ಯ. ಕುರುಡನು ಇನ್ನೊಬ್ಬ ಕುರುಡನು ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ದಾರಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಒಂದ್ ವೇಳೆ ಇಬ್ರು ಹೋದ್ರೆ ಏನಾಗ್ತಾರೆ,
ಎಲ್ಲ ದೊಡ್ಡ ತೆಗ್ಗಿನಲ್ಲಿ ಬೀಳುತ್ತಾರೆ, ಮತ್ತೆ ಇಬ್ಬರನ್ನ ಹೊತ್ಕೊಂಡು ಹೋಗ್ಲಿಕ್ಕೆ ಯಾರ ಬರ್ಬೇಕಾಗತ್ತೆ. ಆಮೇಲೆ ಅಲ್ಲೆಲ್ಲೋ ಅರ್ಥ ಆಯ್ತಲ್ಲ. ಆದ ಕಾರಣ ನಾವು ಓಡುವಾಗ ಕೆಲವೊಂದು ವಿಷಯಗಳನ್ನ ನೋಡಿ ಹೋಗ್ಬೇಕು. ಅಲ್ಲೆಲ್ಲೂಯ್ಯ. ಒಳ್ಳೇದನ್ನ ನೋಡ್ರಿ, ಒಳ್ಳೇದನ್ನ ಕೇಳ್ರಿ, ಒಳ್ಳೇದನ್ನ ಮಾತಾಡ್ರಿ. ಆಮೇಲೆ ಇದು ಒಂದು 3 ಮಂಗೆಗಳನ್ನು ಇಟ್ಟಿರ್ತಾರ, ನೋಡಿರ್ತೀರ. ಹಾಗೆ ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ 3 ಮಂಗೆಗಳು, ಒಂದು ಕಿವಿ ಮುಚ್ಕೊಂಡಿರ್ತಾವ, ಒಂದು ಕಣ್ಣು ಮುಚ್ಕೊಂಡಿರ್ತಾವ, ಒಂದು ಬಾಯಿ ಮುಚ್ಕೊಂಡಿರ್ತಾವ. ಅಲ್ಲೆಲ್ಲೂಯ್ಯ. ಅದರ ಅರ್ಥ ಏನಂತ ಕೇಳಿದ್ರೆ ಅವ್ರು ಹೇಳಿದ್ರು, ಕೆಟ್ಟದನ್ನು ಕೇಳಬಾರ್ದಂತೆ, ಕೆಟ್ಟದನ್ನು ನೋಡಬಾರ್ದಂತೆ, ಕೆಟ್ಟದನ್ನ ಮಾತಾಡಬಾರ್ದಂತೆ. ಆಮೇಲೆ ಅದಕ್ಕೆ ಮಂಗೆಗಳನ್ನ ಹಾಕಿದ್ರು. ಇದು 3 ಅದು ಮಾಡ್ತಾವ. ಅಲ್ಲೆಲ್ಲೂಯ್ಯ. ಅದಕ್ಕೆ ಮಂಗೆಗಳನ್ನ ಹಾಕಿ ಅದಕ್ಕೊಂದು ಚಿತ್ರ ಹಾಕಿಟ್ಟಿದ್ರು. ಅಲ್ಲೆಲ್ಲೂಯ್ಯ. ಸೊ ನಾವು ಮಂಗೆ ತರ ಇರಬಾರ್ದು. ಆಮೇಲೆ ಮನುಷ್ಯನ ಮನಸ್ಸು ಹೆಂಗಿರಬಾರ್ದು? ಮಂಗೆ ತರ ಇರಬಾರ್ದು. ಯಾಕಂದ್ರೆ ಅದು ಒಂದು ಕಡೆ ಇರೋದಿಲ್ಲ. ಅಲ್ಲೆಲ್ಲೂಯ್ಯ. ಅದು ಒಂದು ಕಡೆ ಇರೋದಿಲ್ಲ. ಈಗ ಇಲ್ಲಿರ್ತಾವ, 1 ಸೆಕೆಂಡ್ ಅಲ್ಲಿ ಇಲ್ಲಿಂದ ಅಲ್ಲಿ ಹಾರ್ತಾವ, ಅಲ್ಲಿಂದ ಅಲ್ಲಿ ಹಾರ್ತಾವ, ಅಲ್ಲಿಂದ ಅಲ್ಲಿ ಹಾರ್ತಾವ. ಒಂದು ಕಡೆ ಅದು ಹೆಂಗಿರೋದಿಲ್ಲ, ಸಮಾಧಾನವಾಗಿರೋದಿಲ್ಲ. ಅಂತ ಹೋರಾಟ ಹೋರಾಡಬಾರದು. ಆಮೇಲೆ ಅಂತ ಹೋರಾಟ ಹೋರಾಡಬಾರದು. ಅಲ್ಲೆಲ್ಲೂಯ್ಯ. ನಮ್ಮ ಜೀವಿತದಲ್ಲಿ ಹೋರಾಟ ಅನ್ನೋದು ಒಳ್ಳೇದಾಗಿರ್ಬೇಕು. ಅಲ್ಲೆಲ್ಲೂಯ್ಯ. ನಾವು ಕೆಲವೊಂದು ಕಡೆಗಳಲ್ಲಿ ಶಾಪಿಂಗ್ ಎಲ್ಲ ಹೋಗಿದ್ರೆ, ಅಂಗಡಿಗಳಿಗೆ ಹೋಗಿರ್ತೀವಿ. ರೀಸೆಂಟ್ ಆಗಿ ಇಲ್ಲ ಇದಾರ ಅವರೆಲ್ಲ, ಕೆಲವೊಂದು ಬಟ್ಟೆ ತಗೋಬೇಕಂತ ಹೇಳಿ ಅಂಗಡಿ ಕೇಳಿದ್ರು, ಅಂಗಡಿ ಕರ್ಕೊಂಡು ಹೋಗಿದ್ದೀವಿ. ಒಂದು ಅಂಗಡಿಗೆ ಹೋಗಿದ್ದೀವಿ, ಅಂದ್ರೆ ಒಂದು 4 ಅರ್ಬಿ ತೋರಿಸಿದ್ರು, 4 ಅರ್ಬಿ ಎತ್ತಿ ಹಾಕಿದ್ರು. ಆ 4 ಅರ್ಬಿ ಏನ್ ಚೆನ್ನಾಗಿಲ್ಲ, ನಡಿ ಇಲ್ಲ ಬೇರೆ ಅಂಗಡಿಗೆ ಹೋಗ್ಬಿಡು. ಆಮೇಲೆ ಅಲ್ಲೆಲ್ಲೂಯ್ಯ. 4 ನೋಡಿದ ತಕ್ಷಣ ಅಂಗಡಿ ಕಿತ್ತು ನಡೆದು ಬಿಡ ಹೋಗ್ಬಿಡೋಣ, ಬೇಡ ಚಲೋನೇ ಇಲ್ಲ ಅಂತ ಹೇಳಿ ಡಿಸೈನ್ ಮಾಡ್ಬಿಟ್ರು. ಆಮೇಲೆ ಅಲ್ಲೆಲ್ಲೂಯ್ಯ. ಅಂದ್ರೆ ಅಷ್ಟು ಸಮಾಧಾನ ಇಲ್ಲ. ಅವ್ರು ಹೇಳಕತ್ತಾರೆ, ತಡ್ರು ಇನ್ನು ಜಾಸ್ತಿ ಅದಾವ ಮಾಲ್, ಸುಮ್ಮನೆ ತೋರಿಸ್ಲಿಕ್ಕೆ 4 ಸ್ಯಾಂಪಲ್ ಇಟ್ಟೀನಿ, ಅಷ್ಟು ತಾಳ್ಮೆ ಇಲ್ಲ. ಒಟ್ಟ ಮನಸ್ಸಲ್ಲಿ ಫಿಕ್ಸ್ ಮಾಡ್ಬಿಡ್ತಾರೆ, ಅಲ್ಲಿ ಚೆನ್ನಾಗಿರುತ್ತೆ, ಇಲ್ಲಿ ಚೆನ್ನಾಗಿರುತ್ತೆ, ಇಲ್ಲಿ ಚೆನ್ನಾಗಿರುತ್ತೆ. ಸರಿ, ಚೆನ್ನಾಗಿದ್ದ ಕಡೆ ಕರ್ಕೊಂಡು ಹೋದನ್ನ ಮಾಲ್ ತಗೊಳ್ತಾರ, ಅದೂ ಇಲ್ಲ. ಅಂಗಡಿ ಬೇಸರ ಆಗ್ಬಿಡ್ಬೇಕು. ಅಷ್ಟು ಮಟ್ಟಿಗೆ ಮಾಲ್ ನೋಡಿ ಏನು ಚಲೋ ಇಲ್ಲ ಬಿಡು, ನಾವು ಇನ್ನೊಂದಿನ ಮೊದಲು ನೋಡ್ತೀವಿ ಅಂತ ಹೇಳಿ ಪಕ್ಕದ ಅಂಗಡಿಗೆ ಹೋಗ್ಬಿಡು. ಆಮೇಲೆ ಅಲ್ಲೆಲ್ಲೂಯ್ಯ. ಒಂದು ಅರ್ಬಿ ತಗೊಳ್ಳಿಕ್ಕೆ ಎಷ್ಟು ಟೈಮ್ ಓಡಿಸ್ತೀವಿ ನಾವು, ಎಷ್ಟು ಸಮಯ ಹಾಳು ಮಾಡ್ತೀವಿ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ನಮ್ಮ ದೇವರು ನಮಗೊಂದು ಜೀವಿತವನ್ನೇ ಕೊಟ್ಟಿದ್ದಾನೆ. ಇದನ್ನ ಎಷ್ಟು ಸಾರಿ ವ್ಯರ್ಥವಾಗಿ ಏನ್ ಮಾಡ್ತಿದ್ವಿ ನಾವು, ಕಳೀತಾ ಇದ್ವಿ. ಬೇಡವಾದೆಲ್ಲ ಆರಿಸಿ ಇಟ್ಕೊಳ್ತಾ ಇದ್ದೀವಿ. ಅಲ್ಲೆಲ್ಲೂಯ್ಯ. ಅದೆಲ್ಲ ಏನ್ ಮಾಡ್ಬಿಡ್ಬೇಕು ನಾವು, ತೆಗೆದಾಕಿ ಒಳ್ಳೇದನ್ನ ಆರಿಸ್ಕೋಬೇಕಂತೆ. ಆಮೇಲೆ ಏನ್ ಮಾಡ್ಬೇಕ್ರಿ, ಒಳ್ಳೇದನ್ನ ಆರಿಸಿಕೊಳ್ಳಬೇಕು. ಅಲ್ಲೆಲ್ಲೂಯ್ಯ. ದೇವರಿಗೆ ಎದು ಒಳ್ಳೇದಂತ ಅನಿಸುತ್ತೋ ಅದನ್ನ ಏನ್ ಮಾಡ್ಬೇಕಂತ ನಾವು ಆರಿಸ್ಕೋಬೇಕು. ಅಲ್ಲೆಲ್ಲೂಯ್ಯ. ಅದಕ್ಕೆ ಕಣ್ಣುಗಳಲ್ಲಿ ನೋಡುವಂತ ದೃಷ್ಟಿಕೋನಗಳು ಚೇಂಜ್ ಆಗ್ಬೇಕು. ಅಲ್ಲೆಲ್ಲೂಯ್ಯ. ನೀನು ನೋಡಿದ್ರೆ, ವಾಕ್ಯ ಹೇಳಿದೆ, ಒಬ್ಬಕಿನ ತಪ್ಪಾದ ದೃಷ್ಟಿಯಿಂದ ನೀನು ಒಂದು ವೇಳೆ ಅವಳನ್ನು ನೋಡಿದ್ರೆ ಅವಳೊಂದಿಗೆ ನೀನು ವ್ಯಭಿಚಾರ ಮಾಡಿದ್ದಕ್ಕೆ ಸಮ ಎಂಬುದಾಗಿ. ಆಮೇಲೆ ಆದ ಕಾರಣ ನಮ್ಮ ನೋಟಗಳಲ್ಲಿ, ನಮ್ಮ ವಿಚಾರಗಳಲ್ಲಿ ಕೂಡ ಏನಿರಬಾರದು, ಪಾಪ ಇರಬಾರದು, ತಪ್ಪು ಇರಬಾರದು. ಆಮೇಲೆ ಅದನ್ನೇ ದೇವರು ಏನ್ ಮಾಡ್ತಿದ್ದಾನ್ರಿ, ಬಯಸುವಂತವನಾಗಿದ್ದಾನೆ. 2ನೇ ತಿಮೋಥಿಯ ಪುಸ್ತಕ 2ನೇ ಅಧ್ಯಾಯ 22ನೇ ವಚನ. 2ನೇ ತಿಮೋಥಿಯ ಪುಸ್ತಕ 2ನೇ ಅಧ್ಯಾಯ 22ನೇ ವಚನ. ನೀನು ಯೌವನಸ್ಥನೇ, ಇಚ್ಛೆಗಳಿಂದ ದೂರವಾಗಿರು, ಯೌವನ ಇಚ್ಛೆಗಳಿಗೆ ದೂರವಾಗಿರು. ನೀತಿ, ವಿಶ್ವಾಸವು, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸಿತು. ಶುದ್ಧ ಹೃದಯವುಳ್ಳವನಾಗಿ ಕರ್ತನನ್ನು ಬೇಡಿಕೊಳ್ಳುವವರಿಗೆ ಸಂಗಡ ಪ್ರಯಾಸಪಡು. ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸಪಡು, ಇರಲಿಕ್ಕೆ ಪ್ರಯಾಸ ಪಡು. ಕಂಟಿನ್ಯೂ ಮಾಡಿ. ಮೋಡರು ಬುದ್ಧಿಯಲ್ಲದೆ ವಿಚಾರಗಳು ಜಗಳಗಳಿಗೆ ಕಾರಣ ಆಗಿರುವೆ ಎಂದು ತಿಳಿದು ಅವುಗಳನ್ನು ಏನ್ ಮಾಡು, ಅವರ ಗೊಡವೆಗೆ ಹೋಗಬೇಡ. ಲೆಲೂಯ. ನನ್ನ ಮಗ ಇಲ್ಲ ಅನ್ಸತ್ತೆ, ಅವ್ನು ಬೇರೆ ಟ್ರಾನ್ಸ್ಲೇಷನ್ ಅಲ್ಲಿ ವಾಕ್ಯಗಳು ಚೆನ್ನಾಗಿರ್ತಿತ್ತು. ಆಮೇಲೆ ಇಚ್ಛೆಗಳಿಂದ ಸಹ ಓಡಿ ಹೋಗು, ಶುದ್ಧ ಹೃದಯ ಉಳ್ಳವನಾಗಿ ಕರ್ತನನ್ನು ಬೇಡಿಕೊಳ್ಳುವರ ಸಂಗಡ ನೀತಿ, ವಿಶ್ವಾಸ, ಪ್ರೀತಿ, ಸಮಾಧಾನ ಇವುಗಳನ್ನು ಅನುಸರಿಸು. ಮೂಢರ ಬುದ್ಧಿ ಇಲ್ಲದ ವಿಚಾರಗಳು ಜಗಳಗಳಿಗೆ ಕಾರಣವಾಗಿದೆ ಅಂತ ತಿಳಿದು ಅವುಗಳನ್ನು ಗೊಡವೆಗೆ ಹೋಗಬೇಡ. ಆಮೇಲೆ ಅದರಲ್ಲಿ ಇನ್ನೊಂದು ಟ್ರಾನ್ಸ್ಲೇಷನ್ ಅಲ್ಲಿ ಇದೆ, ಅವುಗಳನ್ನು ಬಿಟ್ಟು ದೂರವಾಗಿದ್ದು ಬಿಡು. ಆಮೇಲೆ ಅವುಗಳನ್ನು ಬಿಟ್ಟು ದೂರವಾಗಿರು. ಯಾಕಂದ್ರೆ ಕೆಲವೊಮ್ಮೆ ಜಗಳ ಮಾಡ್ಬೇಕಂತ ಬರೋರ ಹತ್ರ ಹೋಗಿ ಏನ್ ಮಾಡ್ಬೇಡ, ನೀನು ಬಾಯಿ ಕೊಡಬೇಡ.
ಅವ್ರು ಬರ್ತಾರಂದ್ರೆ ಎದಕ್ ಬರ್ತಾರಂತ ಅರ್ಥ, ಜಗಳ ಮಾಡಕ್ ಬರ್ತಾರಂತ ಗೊತ್ತಿದ್ರು ಹೋಗಿ 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 ಏನ್ ಕೊಡಬೇಡ ನೀನು. ಆಮೇಲೆ ಅಲ್ಲಿಂದ ಹೆಂಗಿರ್ಬೇಕಂತ ನೀನು ದೂರವಾಗಿರು, ಮೌನವಾಗಿರಬೇಡ. ಅವ್ರ ಕಡೆಯಿಂದ ಹೆಂಗಿರು ನೀನು ಸ್ವಲ್ಪ ಹೆಂಗಿರ್ಬೇಕಂತ ದೂರವಾಗಿರ್ಬೇಕು. ಅಲ್ಲೆಲ್ಲೂಯ್ಯ. ಸುಮ್ನೆ ಹೋಗಿ ಏನ್ ಮಾಡಬಾರ್ದು ನಾವು, ಸುಮ್ನೆ ಹೋಗಿ ಏನ್ ಮಾಡಬಾರ್ದು ನಾವು, ಬಾಯಿ ಕೊಡಬಾರದು. ಅಲ್ಲೆಲ್ಲೂಯ್ಯ. ಬೇಡ ಸೌಂಡ್ ಜಾಸ್ತಿ ಆಗುತ್ತೆ. ಆಮೇಲೆ ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಸೊ ಆದ ಕಾರಣ ಪ್ರಿಯರೇ, ನಾವು ಓಡಬೇಕು, ಆದ್ರೆ ಕೆಲವೊಂದು ಸಂಬಂಧಗಳನ್ನ ಏನ್ ಮಾಡ್ಬೇಕು, ದೂರ ಇಟ್ಟು ಹೋಗೋದು ಚಲೋ. ಆಮೇಲೆ ಜಗಳ ಮಾಡೋರ ಜೊತೆಗೆ, ಬೈಯೋರ ಜೊತೆಗೆ, ಹೊಲಸೊಲಸಾಗಿ ಮಾತಾಡೋರ ಜೊತೆಗೆ ನಾವು ಇರೋದು ಅದು ನಮ್ಮನ್ನು ಕೆಡಿಸುತ್ತೆ, ಅದು ನಮ್ಮನ್ನು ಏನ್ ಮಾಡತ್ತೆ, ಕೆಡಿಸುವಂತದಾಗಿದೆ. ಅಲ್ಲೆಲ್ಲೂಯ್ಯ. ಆದ ಕಾರಣ ಆದಷ್ಟು ಮಟ್ಟಿಗೆ ನಾವು ಬೇಡವಾದವ್ರನ್ನ ಸ್ವಲ್ಪ ದೂರ ಇಟ್ಟುಕೊಂಡು ಏನ್ ಮಾಡ್ತಾ ಇರ್ಬೇಕು, ಓಡ್ತಾ ಇರ್ಬೇಕು. ಜಗಳ ದೇವರಿಗೆ ಇಷ್ಟವಿಲ್ಲದ್ದು. ಯೇಸು ಸ್ವಾಮಿಗೆ ಅಲ್ಲಿ ಗಲಿಬಿಲಿ ಬರ್ತಾ ಇದೆ, ಜಗಳ ನಡೀತಾ ಇದೆ, ಅಲ್ಲಿ ಏನೋ ಸಮಸ್ಯೆ ಆಗತ್ತೆ ಅಂತ ಹೇಳಿದ್ರೆ ಸ್ವಾಮಿ ಅಲ್ಲಿ ಇರೋದೇ ಇಲ್ಲ. ಗಲಿಬಿಲಿಗೆ ಯಾರು ಕಾರಣರಲ್ಲ, ಯಾರು ಕಾರಣರಲ್ಲ, ದೇವರು ಗಲಿಬಿಲಿಗೆ ಕಾರಣನು ಅಲ್ಲ. ಸಮಾಧಾನಕ್ಕೆ ಮಾತ್ರ ದೇವರು ಹೆಂಗಿರ್ತಾನ್ರಿ, ಕಾರಣರಾಗಿರ್ತಾನೆ. ಸೊ ಒಳ್ಳೆ ಸ್ನೇಹದೊಂದಿಗೆ ಸಂಬಂಧವನ್ನು ಇಟ್ಟುಕೊಂಡು ಜೀವಿತವನ್ನು ಓಡು. ಆಮೆನ್. ಹಲ್ಲೆಲೂಯಾ. ಒಳ್ಳೆ ಸಂಬಂಧಗಳಂದ್ರೆ ಯಾವುದು? ನಿನಗಾಗಿ ಪ್ರಾರ್ಥನೆ ಮಾಡುವಂತವರು, ನಿನಗಾಗಿ ಬುದ್ಧಿ ಹೇಳುವಂತವರು, ನಿನಗಾಗಿ ದೇವರ ಸಮ್ಮುಖದಲ್ಲಿ ಹಗಲು ಇರುಳು ಪ್ರಾರ್ಥನೆ ಮಾಡಿಕೊಂಡು ಉಪವಾಸ ಮಾಡುವಂತವರು, ಅಂತವರ ಸಂಗಡ ಏನ್ ಮಾಡು, ನೀನು ಸೇರಿ ನೀನು ಓಟದ ಪ್ರಯಾಣಗಳನ್ನು ಓಡು. ಆಮೆನ್. ಹಲ್ಲೆಲೂಯಾ. ಕುಡುಕರ ಸಂಗಡ ಸೇರಿದ್ರೆ ನಾವು ಏನಾಗ್ತೇವಂತೆ, ಕುಡಿಲಿಲ್ಲ ಅಂದ್ರೂ ಕೂಡ ನಮ್ಮ ಹೆಸರು ಏನ, ಆಮೇಲೆ ಕುಡುಕರೆ. ಹಲ್ಲೆಲೂಯಾ. ನಾವು ಕುಡಿಲಿಲ್ಲ ಆದ್ರೆ ಕುಡುಕರ ಸಂಗಡ ಇದ್ದೀವಿ ಅಂದ್ರೆ ನಮ್ಮನ್ನು ಕೂಡ ಜನ ಏನಂತ ನೋಡ್ತಾರ್ರಿ, ಕುಡ್ಕೊಂಡ್ ಸಂಗಡ ಇದೆಯಲ್ಲ, ಗೊತ್ತಾಯ್ತು ಬಿಡೋ ಮರ ನಿಂದು. ಆಮೇಲೆ ಅವನ ಜೊತೆಗೆ ಇದ್ರೆ ಸಾಕು. ಹಲ್ಲೆಲೂಯಾ. ನಮ್ಮ ಹೆಸರು ಏನಾಗ್ಬಿಡತ್ತೆ, ಕುಡುಕರೆ ಅಂತ ಬಿಡತ್ತೆ. ಹಲ್ಲೆಲೂಯಾ. ನಾನು ವೈನ್ ಶಾಪ್ ಒಳಗೆ ಸುಮ್ನೆ ಅವನ ಜೊತೆಗೆ ಹೋಗಿ ಬಂದ್ರು ಜನ ಕಣ್ಣು ಏನ್ ನಡುತ್ತೆ, ನಿಂದೆಲ್ಲ ಗೊತ್ತಾಯ್ತು ತಡಿ ಅಪ್ಪ, ಮೊನ್ನೆ ಭಾನುವಾರ ನೀವು ಹೋಗಿ ಬಂದಿಲ್ಲ, ನನಗೆ ಹೇಳಕ್ ಬಂದೀನಿ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ನಾವು ಅವರ ಸಂಗಡ ಇರುವಾಗ ನಮ್ಮ ಹೆಸರು ಕೂಡ ಏನಾಗತ್ತೆ, ಬರುವಂತದಾಗಿದೆ. ಹಲ್ಲೆಲೂಯಾ. ಅದಕ್ಕೆ ಒಳ್ಳೆ ಸಹವಾಸದಲ್ಲಿ ನಾವು ಹೆಂಗಿರ್ಬೇಕು, ಸೇರಿ ಬರುವವರಾಗಿರ್ಬೇಕು. ಹಲ್ಲೆಲೂಯಾ. ಒಳ್ಳೆ ಸಂಬಂಧಗಳಲ್ಲಿ ನಾವೇನ್ ಮಾಡ್ಬೇಕು, ಸೇರಿ ಬರುವವರಾಗಿರ್ಬೇಕು. ಈ ಸಂಬಂಧಗಳು ಇನ್ನೂ ಅಧಿಕವಾಗಿ ನಮ್ಮನ್ನ ಏನ್ ಮಾಡುತ್ತದೋ, ಓಟವನ್ನ ಮುಂದೆ ಓಡಿಸ್ಲಿಕ್ಕೆ ಅನುಕೂಲ ಮಾಡುವಂತದಾಗಿದೆ. 1ನೇ ತಿಮೋಥಿಯ ಪುಸ್ತಕ 6ನೇ ಅಧ್ಯಾಯ 9ನೇ ವಚನ. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು, ಐಶ್ವರ್ಯವಂತ ಮನಸ್ಸು ಮಾಡುವವನು ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶಯಗಳಲ್ಲಿ ಬೀಳುತ್ತಾನೆ. ಇಂಥ ಆಶಯಗಳು ಮನುಷ್ಯರನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸುತ್ತದೆ. ಹಣದಾಶೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಹಣದ ಆಶೆ ಸಕಲ ಕೆಟ್ಟತನಕ್ಕೆ ಅದು ಕಾರಣವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿಳಿಸಿಕೊಳ್ಳುತ್ತಾರೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಲ್ರಿ? ಹಣದ ಆಸೆ ಎಷ್ಟು ದೊಡ್ಡದನ್ನು ಸಾಲೋದಿಲ್ಲ, ಎಷ್ಟು ಗಂಟೆ ಮಾಡಿದ್ರು ಸಾಲೋದಿಲ್ಲ. ಹಲ್ಲೆಲೂಯಾ. ಸತ್ತ ಮೇಲೆ ನೀವು ಹೋದ್ರೆ ಕುಟುಂಬ ಚೆನ್ನಾಗಿರತ್ತ ಅಂತೀರಾ? ಆಮೇಲೆ ಆ ಆಸ್ತಿಗೋಸ್ಕರ ಹೊಡ್ಕೊಳ್ತಾರ. ಹಲ್ಲೆಲೂಯಾ. ನೀನ್ ಏನೋ ವಿಚಾರ ಮಾಡ್ಕೊಂಡು ಏನ್ ಮಾಡಿರ್ತಿ, ಅಲ್ಲಿ ಗಳಿಸಿರ್ತಿ, ಆದ್ರೆ ಆ ಆಸ್ತಿ ನಿನ್ನ ಮಕ್ಕಳಿಗೆ ಏನಾಗಿರತ್ತದ, ಉರುಳಾಗದ, ಸಂಬಂಧಗಳು ಕೆಡುವಂತದಾಗಿದೆ. ಆದ ಕಾರಣ ಹಣದ ಆಸೆಯನ್ನು ಬಿಟ್ಟು ಓಡು. ಸಾಕು ಅನ್ನೋ ಮನಸ್ಸು ನಮಗಿರ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ದುಡಿದವ, ಇವತ್ತಿಗೆ ಇಷ್ಟು ಸಾಕು. ಅಲ್ಲೆಲ್ಲೋ ಕೆಲವೊಬ್ಬರು ಹಗಲು ರಾತ್ರಿ ಸಮಯ ಇಲ್ಲದೆ, ಊಟ ಇಲ್ಲದೆ, ನೀರಿಲ್ಲದೆ, ಎದಕ್ಕೂ ದುಡಿತೀವಿ ಅಂತ ಗೊತ್ತಿಲ್ಲದೆ ಅವ್ರೇನ್ ಮಾಡ್ತಾ ಇರ್ತಾರ, ದುಡಿಯೋದೇ ದುಡಿಯೋದು, ದುಡಿಯೋದೇ ದುಡಿಯೋದು, ದುಡಿಯೋದೇ ದುಡಿಯೋದು. ಅಲ್ಲೆಲ್ಲೋಯ್ಯ. ಅದ್ರಲ್ಲಿ ದುಡ್ದು 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 1 ತಿಂಗಳು ದವಾಖಾನೆ ಹೋಗಿ ಅಡ್ಮಿಟ್ ಮಾಡಿ ಇಷ್ಟು ಕೊಟ್ಟು ಬಂದ್ಬಿಡು. ಆಮೇಲೆ ಅಲ್ಲೆಲ್ಲೋಯ್ಯ. ಡಾಕ್ಟರ್ ಏನಂತಾರ, ನೀವು ಸರಿಯಾಗಿ ಊಟ ಮಾಡಿಲ್ಲ, ಸರಿಯಾಗಿ ನಿದ್ದೆ ಮಾಡಿಲ್ಲ, ಸರಿಯಾಗಿ ನೀರು ಕುಡಿಲಿಲ್ಲ, ಸರಿಯಾಗಿ ಹಂಗ್ ಮಾಡಿಲ್ಲ, ಸರಿಯಾಗಿ ಹಿಂಗ್ ಮಾಡಿಲ್ಲ, ಹಂಗಾಗಿ ಹಿಂಗಾಯ್ತು. ಆಮೇಲೆ ಅಲ್ಲೆಲ್ಲೂಯ್ಯ. ಅದಕ್ಕೆ ಸರಿ ಎಷ್ಟು ಬೇಕೋ ಅಷ್ಟು ದುಡಿದು ಆರಾಮಾಗಿ ಇರ್ಬೇಕಂತ ದೇವರ ವಿಚಾರಗಳಿದೆ. ಆದ್ರೆ ನಾವೇನ್ ಮಾಡ್ತೇವೆ, ಹಂಗೆ ಗಂಟು 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 ಆ ಗಂಟೆ ನಮ್ಮನ್ನ ಏನ್ ಮಾಡುತ್ತೆ, ಬಾಗಿಸ್ಬಿಡುತ್ತೆ. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ ಬರೀ? ಅದಕ್ಕೆ ಈ ಭೂಲೋಕದಲ್ಲಿ ಏನ್ ಮಾಡಿ ಇಟ್ಕೋಬೇಡ್ರಿ, ಏನ್ ಮಾಡಿ ಇಟ್ಕೋಬೇಡ್ರಿ, ಗಂಟು ಮಾಡಿ ಇಟ್ರೆ
ರುಚಿ ಹಿಡಿದು ಹೋಗ್ತಾವ. ಆಮೇಲೆ ಅಲ್ಲೂಯ ಎಲ್ಲ ಬಾಳ ತಗೊಂಡಿಟ್ಟು ಅದು 3 ತಿಂಗಳು ಎಲ್ಲಿ ಹೋಗ್ಲಿಲ್ಲ, ಅದು ಹಂಗೆ ಹಾಕಿಡ್ರೆ ಏನಾಗತ್ತದ? ಆಮೇಲೆ ಅಯ್ಯೋ ನನ್ನ ಮಾನೆಲ್ಲ ಹೋಯ್ತು ಅಂತೀರಿ. ಆಮೇಲೆ ಅಲ್ಲೆಲ್ಲ ಯಾಕಂದ್ರೆ ಒಂದೇ ಕಡೆ ಇಡಬಾರದು, ಅದು ಜಂಗ್ ಹಿಡ್ದು ನುಸಿ ಹಿಡಿದು ಹಾಲಾಗಿ ಹೋಗ್ಬಿಡುತ್ತೆ. ಆದ ಕಾರಣ ಎಷ್ಟು ಬೇಕೋ ಅಷ್ಟು ದುಡಿದು ಸಮಾಧಾನವಾಗಿ ಜೀವಿಸಬೇಕು ಅನ್ನೋ ದೇವರ ಚಿತ್ತವಾಗಿದೆ. ಜೀವನದಲ್ಲಿ ನಮ್ಗೆ ಬೇಕಾಗಿರೋದು ಶಾಂತಿ, ವಿಶ್ರಾಂತಿ, ಸಮಾಧಾನ, ನೆಮ್ಮದಿ. ಇದೆಲ್ಲವೂ ಎಲ್ಲಿ ಸಿಗತ್ತಂದ್ರೆ ಒಳ್ಳೆ ಹೋರಾಟದಲ್ಲಿ ಸಿಗತ್ತೆ. ಆಮೇಲೆ ದುರ್ಲಾಭಕ್ಕಾಗಿ ಏನ್ ಮಾಡ್ಬೇಡ್ರಿ, ದುಡಿಬೇಡ್ರಿ. ಕಾಡುವಾಸಿಗಳು ನೋಡಿರ್ತೀರಾ, ಆದಿವಾಸಿಗಳಂತ ಕಾಡಿನಲ್ಲೇ ಅವ್ರು ಏನ್ ಮಾಡ್ತಾರೆ, ಜೀವಿಸ್ತಾರೆ. ಅವ್ರೇನ್ ದೊಡ್ಡ ದೊಡ್ಡ ಬಂಗ್ಲೆಗಳೆಲ್ಲ ಇರೋದಿಲ್ಲ, ಅವರು ದೊಡ್ಡ ದೊಡ್ಡ ಸೋಫಾಗಳೆಲ್ಲ ಇರೋದಿಲ್ಲ. ಅಲ್ಲೆಲ್ಲೂಯ್ಯ. ಕಾಡಿನಲ್ಲಿ ಏನ್ ಸಿಗತ್ತಾವೋ ಅದನ್ನ ತಗೊಂಡು ಅದನ್ನೊಂದು ಗುಡಿಸಲು ಮಾಡ್ಕೊಂತಾರೆ. ಕಾಡಿನಲ್ಲಿ ಏನ್ ಸಿಗ್ತಾವೋ ಅದನ್ನ ತಗೊಂಡು ಅದರಲ್ಲಿ ಅಡಿಗೆ ಮಾಡ್ತಾರೆ. ಕಾಡಿನಲ್ಲಿ ಏನ್ ಸಿಗ್ತಾವೋ ಅದನ್ನ ತಗೊಂಡು ಜೀವನ ಮಾಡ್ತಾರೆ. ಏನ್ ದೊಡ್ಡ ಐಶ್ವರ್ಯ ರೇಷ್ಮೆ ಸೀರೆ, ಒಂದು ಕಾಟನ್ ಬಟ್ಟೆ ಇಂಥದೆಲ್ಲ ಅವ್ರು ಏನ್ ಮಾಡೋಂಗಿಲ್ಲ, ಹಾಕೊಳ್ಳೋದಿಲ್ಲ. ಮಾನ ಮುಚ್ಕೊಳ್ಳಿಕ್ಕೆ ಎಷ್ಟು ಬೇಕೋ ಅಷ್ಟೇನ್ ಮಾಡ್ತಾರೆ, ತಪ್ಪಲ ತಗೊಂಡು ಕೂಡ ಅವ್ರು ಏನ್ ಮಾಡ್ಕೊಂಡ್ ಬಿಡ್ತಾರೆ, ಮುಚ್ಕೊಂಡ್ ಬಿಡ್ತಾರೆ. ಆದ್ರೆ ಅವ್ರ ಜೀವನ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಯಾವ ಆಸೆನೂ ಅವ್ರಿಗೆ ಇರೋದಿಲ್ಲ. ಅಲ್ಲೆಲ್ಲ ಅವ್ರ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಬೆಳೀತಾ ಇರ್ತಾರೆ. ಅದಕ್ಕೆ ಕೆಲವೊಂದು ಕಡೆಗಳಲ್ಲಿ ಈ ಒಂದು ಟೌನ್ ಅಥವಾ ಸಿಟಿಯಿಂದ ಹೋಗ್ತಾರಂದ್ರೆ ಸೇರಿಸ್ಕೊಳ್ಳೋದೇ ಇಲ್ಲ. ನೀವು ಅಲ್ಲೇ ಎದ್ದು ಬಿಡ್ರಿ, ಬರ್ಬೇಡ್ರಿ, ನೀವು ಬಂದ್ರೆ ನಮ್ಮನೆ ಕೆಡಿಸ್ತೀರಿ ಅಂದ್ಬಿಡ್ತಾರೆ. ಆಮೇಲೆ ಅಲ್ಲೆಲ್ಲ ಯಾಕಂದ್ರೆ ಎಷ್ಟು ಬೇಕೋ ಅಷ್ಟು ಏನ್ ಮಾಡ್ತಾರೆ ಅವರು, ಆ ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಏನ್ ಮಾಡ್ತಾರೆ ಅವರು, ದುಡಿತಾರ, ತಿಂತಾರ, ಆರಾಮಾಗಿರುವಂತ ಒಂದು ಬದುಕನ್ನು ಅವ್ರು ಏನ್ ಮಾಡ್ತಾರೆ, ಮಾಡುವಂತವರಾಗಿದ್ದಾರೆ. ನಾವು ಮಾತ್ರನೇ ಹೆಂಗಿರ್ತೀವ್ರಿ, ದುಡಿದು ಇದಕ್ಕೂ ದುಡಿಯೋದು, ಇದಕ್ಕೂ ದುಡಿಯೋದು, ಇದಕ್ಕೂ ದುಡಿಯೋದು, ಎಲ್ಲದಕ್ಕೂ ದುಡಿತಾ ಇರ್ತೀವಿ. ಅಲ್ಲೆಲ್ಲೂಯ್ಯ. ಎಲ್ಲದಕ್ಕೂ ದುಡಿದು ಕೊನೆಗೆ ಇದು ಉದುರು ಹೋಗುತ್ತೆ, ಇದು ಹಳೆದಾಗಿ ಹೋಗುತ್ತೆ, ಇದು ಯಾರ ಕಳ್ಳ ಬಂದು ಏನ್ ಮಾಡ್ತಾನೆ, ಕದ್ದುಕೊಂಡು ಹೋಗ್ಬಿಡ್ತಾನೆ. ಆಮೇಲೆ ಅಯ್ಯೋ ಯಪ್ಪ ಹೋಯ್ತು ಅಂತೇಳಿ ಅದಕ್ಕೆ ಚಿಂತೆ ಹಚ್ಕೊಂಡು ಮತ್ತೆ ಕುಂತು ಬಿಡ್ತೀವಿ. ಆಮೇಲೆ ಅಲ್ಲೆಲ್ಲೂಯ್ಯ. ಕಷ್ಟಪಟ್ಟಿದ್ದು ಎಲ್ಲಿ ಹೋಗೋದಿಲ್ಲ ಪ್ರಿಯರೇ, ಕಷ್ಟಪಟ್ಟಿದ್ದು ಎಲ್ಲಿ ಹೋಗೋದಿಲ್ಲ, ಅದು ನಮಗೆ ಬಂದೇ ಬರುತ್ತೆ. ಆದರೆ ದುರ್ಲಾಭಕ್ಕೆ ಹೋಗಿ ಕಷ್ಟಪಟ್ರೆ ಅದು ನಮ್ಮ ಹತ್ರ ಇರೋದಿಲ್ಲ. ಆಮೇಲೆ ನಾನು ಕಷ್ಟಪಟ್ಟಿದ್ದು ಹೆಂಗಿರ್ಬೇಕು, ಅದು ಯೂಸ್ಫುಲ್ ಆಗಿರ್ಬೇಕು, ಅದು ಪ್ರಯೋಜನವಾಗಿರ್ಬೇಕು. ಅಲ್ಲೆಲ್ಲೂಯ್ಯ. ಸಂಬಂಧಗಳಿಗೆ ನಾವೇನ್ ಕೊಡ್ಬೇಕಂತೆ, ಆಮೇಲೆ ಬೆಲೆ ಕೊಡಬೇಕು ನಾವು. ಅಲ್ಲೆಲ್ಲೂ ಇವತ್ತು ಸಂಬಂಧಗಳಿಗೂ ಕೂಡ ನಾವೇನ್ ಮಾಡೋಂಗಿಲ್ಲ, ಬೆಲೆ ಕೊಡೋದಿಲ್ಲ. ಹೆಂಡತಿ ಮುಖ ನೋಡಂಗಿಲ್ಲ, ತಂದೆ ತಾಯಿಗಳು ನೋಡೋಂಗಿಲ್ಲ, ಮಕ್ಕಳನ್ನ ನೋಡಂಗಿಲ್ಲ, ದುಡಿಯೋದು. ಆಮೇಲೆ ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲ ದುಡ್ದು ಏನ್ ಮಾಡ್ತೀವಿ, ಗಂಟು ಹೊತ್ಕೊಂಡು ಹೋಗ್ತೀವಾ? ಇಲ್ಲ, ಎಲ್ಲ ಬಿಟ್ಟೇ ಹೋಗ್ಬೇಕು. ಅದಕ್ಕೆ ಸ್ವಾಮಿ ಹೇಳಿದಾನೆ, ಹಣದ ಆಸೆಯನ್ನ ಬಿಟ್ಟು ಓಡ್ತಾ ಇರ್ರಿ ಮುಂದೆ ಅಂತ. ಆಮೇಲೆ ಅದ್ರ ಎಷ್ಟು ಬೇಕೋ ದೇವರು ಏನ್ ಮಾಡ್ತಾ ಇರ್ತಾನೆ, ಹೋಗೋ ದಾರಿಯಲ್ಲಿ ನಮಗೆ ಕೊಡ್ತಾ ಇರ್ತಾರೆ. ಸ್ಪರ್ಧೆಯಲ್ಲಿ ಓಡ್ತಾ ಇರುವವರಿಗೆ ಏನ್ ಮಾಡ್ತಾರೆ, ಈಗ ರೇಸ್, ಕಾರ್ ರೇಸ್, ಬೈಕ್ ರೇಸ್ ಎಲ್ಲ ಇದ್ರೆ ಅಲ್ಲೆಲ್ಲಿ ಏನಿರುತ್ತೆ, ಒಂದು ಗುಂಪು ಇರ್ತಾರ. ಆ ಕಾರ್ ಏನಾದ್ರೂ ಆಕ್ಸಿಡೆಂಟ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಓಡಿ ಬಂದು ವೀಲ್ ಚೇಂಜ್ ಮಾಡಿ, ಅದನ್ನ ರೆಡಿ ಮಾಡಿ ಮತ್ತೆ ಓಡ್ರಿ ಅಂತ ಮುಂದೆ ಕಳಿಸ್ಬಿಡ್ತಾರೆ. ಆಮೇಲೆ ಅಲ್ಲೆಲ್ಲೋ ಅಯ್ಯೋ ಅಂತ ಹೇಳಿ ಹೋಗಿ ಕಾಳಜಿ ಮಾಡಿ ಕರ್ಕೊಂಡು ಬಂದು ಅಡ್ಮಿಟ್ ಮಾಡೋಂಗಿಲ್ಲ ಅವ್ರನ್ನ. ಅಲ್ಲೆಲ್ಲೋಯ್ಯ. ಈ ಕಾರ್ ಹೋಯ್ತಾ, ಇನ್ನೊಂದು ಕಾರ್ ಕೊಟ್ಟು ಬಿಡ್ರಿ. ಅಲ್ಲೆಲ್ಲೋಯ್ಯ. ಇವನಿಗೆ ಏನಾದ್ರು ಆಯ್ತು ಇಮಿಡಿಯೇಟ್ ಆಗಿ ಎಲ್ಲ ರೆಡಿ ಮಾಡ್ರಿ, ಅರೇಂಜ್ ಮಾಡ್ರಿ, ಓಡ್ಲಿ ಅಂತೇಳಿ ರೇಸಲ್ಲಿ ಏನ್ ಮಾಡ್ತಾ ಇರ್ತಾರೆ, ಕಳಿಸ್ತಾರೆ. ಯಾಕಂದ್ರೆ ಸ್ಪರ್ಧೆಯಲ್ಲಿ ಓಡ್ತಾ ಇರಬೇಕು. ಆಮೇಲೆ ಅಲ್ಲೂ ಅದೇ ಪ್ರಕಾರವಾಗಿ ದೇವ ನಮಗೊಂದು ಒಳ್ಳೆ ಹೋರಾಟದ ಓಟವನ್ನು ಕೊಟ್ಟಿದ್ದಾನೆ. ಆ ಹೋರಾಟದಲ್ಲಿ ದೇವರು ಅಲ್ಲಲ್ಲಿ ನಮಗೆ ಸಹಾಯಕರನ್ನ ಇಟ್ಟಿದ್ದಾನೆ. ಅಲ್ಲೆಲ್ಲೂ ಅರ್ಥ ಆಯ್ತಾರೆ, ಅಲ್ಲಲ್ಲಿ ಇದ್ದಾರೆ. ಅಲ್ಲೂಯ್ಯ. ನಾವು ಹುಡುಕೊಂಡು ಹೋಗೋದು ಬೇಡ, ನಾವು ಬಿದ್ದಾಗ ದೇವರು ಅವ್ರನ್ನ ಕರ್ಕೊಂಡು ಬಂದ್ರೆ ಏನ್ ಮಾಡ್ತಾನೆ, ಎಬ್ಬಿಸಿ ಮತ್ತೆ ಮುಂದೆ ಕಳಿಸುವಂತವನಾಗಿದ್ದಾನೆ. ಅಲ್ಲೆಲ್ಲೂ ಯಾವುದೇ ಕಾರಣ ದೇವ ನಮಗೆ ಕೊಟ್ಟಿರುವಂತ ಓಟದಲ್ಲಿ ನಾವೇನ್ ಮಾಡ್ತಾ ಇರ್ಬೇಕು, ಓಡ್ತಾ ಇರ್ಬೇಕು. ದೇವರಿಗೆ ಎದೆಲ್ಲ ಬೇಡ ತೆಗೆದು ಹಾಕ್ಬಿಡ್ಬೇಕು. ಆಮೇಲೆ ಆ 100 ಗ್ರಾಮ್ ಹೆಚ್ಚಿಗಿದ್ದಿದೆ ಪಾಪ, ಅವ್ರಿಗೆ ಏನ್ ಸಿಗ್ಲಿಲ್ಲ, ಬಹುಮಾನ ಸಿಗಲಿಲ್ಲ. ಆಮೇಲೆ ಡಿಸ್ಕ್ವಾಲಿಫೈ ಅಂತ ಹೇಳಿ. ಅಲ್ಲೆಲ್ಲೂಯ್ಯ. ನಾವು ಎಷ್ಟು ಹೊತ್ಕೊಂಡು ಅಡ್ಡಾಡಕತ್ತೀವಿ, ನಾವೇ ಕ್ವಾಲಿಫೈಯಾ? ಆಮೇಲೆ ಅದೇ ಪರ್ಲರಾಜ ಒಳಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಆಮೇಲೆ ಅದಕ್ಕೆ ಸ್ವಾಮಿ ಹೇಳೋನು, ಎಲ್ಲಾ ತೆಗೆದಿಡು, ಎಲ್ಲಾ ಬಿಚ್ಚಿಡು, ಎಲ್ಲಾ ದೂರ ಮಾಡು. ದೇವ ನನಗೆ ಏನ್ ಗುರಿನ ಕೊಟ್ಟಿದ್ದಾನೋ ಅವನ ಮೇಲೆ ದೃಷ್ಟಿ ಇಟ್ಟುಕೊಂಡು ಏನ್ ಮಾಡ್ತಾ ಇರು, ನೀನು ಓಡುತ್ತಾ ಇರು. ಕೊನೆದಾಗಿ ಒಂದು ವಚನವನ್ನು ಓದಿಕೊಳ್ಳೋಣ. 1ನೇ ಕೊರಿಂಥಿಯರು ಬರೆದ ಪತ್ರಿಕೆ 9ನೇ ಅಧ್ಯಾಯ 24ನೇ ವಚನ. 1ನೇ ಕೊರಿಂಥಿಯ 9ನೇ ಅಧ್ಯಾಯ 24ನೇ ವಚನ. ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ, ನಿಮಗೆ ತಿಳಿದಿದೆಯೋ? ಅವರಂತೆ ನೀವು ಬಿರುದನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಓಡಿರಿ. ಆಮೇಲೆ ಅವರಂತೆ ನೀವು ಕೂಡ ಏನ್ ಮಾಡ್ರಿ, ಬಿರುದು ನನಗೆ ಸಿಗತ್ತೆ ಅಂತ ಹೇಳಿ ಗುರಿ ಇಟ್ಕೊಂಡು ಏನ್ ಮಾಡ್ತಾ ಇರ್ಬೇಕು, ಓಡ್ತಾ ಇರ್ಬೇಕು. 10 ಮಂದಿ ಓಡ್ತಾ ಇದ್ದಾರೆ, 10 ಮಂದಿಯಲ್ಲಿ 10 ಮಂದಿ ಕೊಟ್ಟು ಬಿಡ್ತಾರ ಬಹುಮಾನ?
ಯಾರಾಗಾದ? ಆದ್ರೆ 10 ಮಂದಿ ಏನ್ ಮಾಡ್ತಾರೆ? ಅದೇ ಶ್ರಮ, ಅದೇ ಕಷ್ಟ, ಅದೇ ಪ್ರಯತ್ನ, ಅದೇ ಉತ್ಸಾಹದಿಂದ ಅವ್ರು ಓಡ್ತಾ ಇರ್ತಾರೆ. ಅಲ್ಲೆಲ್ಲೂಯ್ಯ. ಒಂದೊಂದು ಸೆಕೆಂಡ್ನಲ್ಲಿ ಅವ್ರು ಏನಾಗ್ತಾರೆ? 1, 2, 3 ಅಂತ ಹೇಳಿ ಬರ್ತಾ ಇರ್ತಾರೆ. ಆದ್ರೆ ಅವ್ರು ಬೇಸರ ಮಾಡ್ಕೊಳಂಗಿಲ್ಲ. ಮತ್ತೆ ಇನ್ನೊಂದು ಸ್ಪರ್ಧೆ ಬರುವಾಗ ಅವ್ರು ಬಂದು ಅಲ್ಲಿ ಮತ್ತೆ ಓಡ್ತಾ ಇರ್ತಾರೆ. ಆಮೆನ್. ಅಲ್ಲೆಲ್ಲೂಯ್ಯ. ನಮಗ್ ಬಹುಮಾನ ಬರುತ್ತೋ ಇಲ್ವೋ, ಆದರೆ ದೇವ ನಮಗಾಗಿ ಒಂದು ಗುರಿನ ಇಟ್ಟಿದ್ದಾನೆ. ದೇವ ನಮಗಾಗಿ ಒಂದು ಬಹುಮಾನ ಇಟ್ಟಿದ್ದಾನೆ. ಆ ಬಹುಮಾನ ನನಗೆ ಸಿಗಬೇಕಂತ ಹೇಳಿ ಗುರಿನ ಇಟ್ಟುಕೊಂಡು ನಾವೇನ್ ಮಾಡ್ತಾ ಇರ್ಬೇಕು? ಓಡುತ್ತಾ ಇರಬೇಕು. ಆಮೆನ್. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಕೆಲವೊಂದು ಓಟಗಳಲ್ಲಿ ನೋಡ್ತಾ ಇರ್ತೇವೆ, ಓಡ್ತಾ ಇರುವಾಗ ಒಂದೊಂದು ಶೂ ಏನಾಗ್ಬಿಡುತ್ತೆ? ಕಡಚಿ ಬಿದ್ದು ಬಿಡ್ತಾವ. ಅಲ್ಲೆಲ್ಲೂಯ್ಯ. ಅಯ್ಯೋ ಶೂ ಬಿತ್ತು ಅಂತ ಹೇಳಿ ಓಡಿ ಹೋಗಿ ಶೂ ತಗೊಂಡು ಹಾಕೊಂಡು ಓಡಂಗಿಲ್ಲ ಅವ. ಆಮೆನ್. ಹಲ್ಲೆಲೂಯಾ. ಒಂದು ಶೂ ಹೋದ್ರೆ ಇನ್ನೊಂದು ಶೂ ಹಂಗೆ ತೆಗೆದು ಇಟ್ಟು ಏನ್ ಮಾಡ್ತಾನ ಅವನು? ಓಡ್ತಾ ಇರ್ತಾನೆ. ಒಟ್ಟು ಗುರಿನ ನಾನು ಮುಟ್ಟಬೇಕು. ಆಮೆನ್. ಹಲ್ಲೆಲೂಯಾ. ನಾವೇನ್ ಮಾಡ್ತೀವಿ? ಸ್ವಲ್ಪ ಎಡವ ತಕ್ಷಣ ಅಯ್ಯಪ್ಪ ಆಗೋದಲ್ಲ ಬಿಡು, ಇಲ್ಲೇ ದೂರ. ಹಲ್ಲೆಲೂಯಾ. ಮುಂದಕ್ಕೆ ಓಡೋದೇ ಇಲ್ಲ. ಹಲ್ಲೆಲೂಯಾ. ಮುಂದಕ್ಕೆ ಓಡೋದಿಲ್ಲ ಪ್ರಿಯ. ದಯವಿಟ್ಟು ನಾವು ಹಂಗಿರಬಾರದು. ಆಮೆನ್. ಹಲ್ಲೆಲೂಯಾ. ಒಂದು ಏನೋ ಕೆಡುವತ್ತಂದ್ರೆ ಓಕೆ, ಒದ್ದು ಮುಂದೆ ಹೋಗ್ತಾ ಇರ್ಬೇಕು ನಾವು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಯಾಕಂದ್ರೆ ಸಮ್ಟೈಮ್ಸ್ ಹತ್ಕೊಡ್ತಾವ. ಆಮೇಲೆ ಅಲ್ಲೆಲ್ಲೂಯ್ಯ. ಹೋಗೋ ದಾರಿಯಲ್ಲಿ ಒಮ್ಮೆ ನಾವು ಬೈಕ್ ನಲ್ಲಿ ಬರ್ತಾ ಇರುವಾಗ ಎಷ್ಟೋ ಹಾವುಗಳು ಏನಾಗುತ್ತೆ? ರೋಡ್ ನಲ್ಲಿ ಅಡ್ಡ ಬರ್ತಾವ. ಅಯ್ಯೋ ಹಾವು ಅಂತ ನಿಂತ್ಕೊಳ್ತೀವ ನಾವು? ಧೈರ್ಯ ಇದ್ರೆ ಹಾವು ಮೇಲೆನೆ ಆಶೆ ಬರ್ತೀವಿ. ಇಲ್ಲ ಅಂದ್ರೆ ಯಪ್ಪ ನಮಗೆ ಯಾಕವ ಬೇಕಂತ ಏನ್ ಮಾಡ್ತೀವಿ? ಗಾಡಿ ಸ್ವಲ್ಪ ಸೈಡ್ ತಗೊಂಡು ಒಟ್ಟೆ ಬರ್ತಾ ಇರ್ತೇವೆ. ಒಟ್ಟೆ ನಾವು ಪ್ರಯಾಣವನ್ನು ಏನ್ ಮಾಡೋಂಗಿಲ್ಲ, ನಾವು ಅಲ್ಲಿಗೆ ನಿಲ್ಲಿಸೋಂಗಿಲ್ಲ, ಮುಂದೆ ಸಾಕ್ತಾ ಇರ್ತೇವೆ. ಅಲ್ಲೆಲ್ಲೂಯ್ಯ. ನಮ್ಮ ಜೀವನ ಎಂಬ ಈ ಒಂದು ಹೋರಾಟದಲ್ಲಿ ಅನೇಕ ಹಾವುಗಳು, ಚೇಳುಗಳು, ಅನೇಕ ಒಂದು ಕಪ್ಪೆಗಳು ಬರ್ತಾ ಇರ್ತಾವ. ಅಲ್ಲೆಲ್ಲೂಯ್ಯ. ಅದು ಬರುತ್ತಂತ ಹೇಳಿ ನಾವು ಓಡೋದು ನಿಲ್ಲಿಸಬಾರದು. ನಾವು ಮುಂದೆ ಓಡುತ್ತಾನೆ ಇರಬೇಕು. ಅಲ್ಲೆಲ್ಲೂಯ್ಯ. ನಮಗೆ ದೇವರು ಬೇರೆ ಒಂದು ಗುರಿನ ಇಟ್ಟಿದ್ದಾನೆ. ದೇವರು ನಮಗೆ ನಿತ್ಯ ಜೀವನ ಇಟ್ಟಿದ್ದಾನೆ. ದೇವರು ನಮಗೊಂದು ಒಳ್ಳೆ ಆಶೀರ್ವಾದವನ್ನು ಇಟ್ಟಿದ್ದಾನೆ. ಆ ಒಂದು ಗುರಿಯ ಕಡೆಗೆ ನಾನು ಏನ್ ಮಾಡ್ತಾ ಇರಬೇಕು? ಓಡುತ್ತಾ ಇರಬೇಕು. ಆಮೆನ್. ಹಲ್ಲೆಲೂಯಾ. ಒಳ್ಳೆ ಹೋರಾಟವನ್ನ ಹೋರಾಡಿದೆ, ನನ್ನ ಓಟವನ್ನು ಏನ್ ಮಾಡಿದೆ? ನಾನು ಕೊನೆಗಾಣಿಸಿದ್ದೇನೆ ಎಂಬುದಾಗಿ ಪೌಲನು ಎಷ್ಟು ಸುಂದರವಾದ ಒಂದು ವಾಕ್ಯವನ್ನು ಹೇಳಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಒಂದು ಒಳ್ಳೆ ಹೋರಾಟವನ್ನು ದೇವರು ಕೊಟ್ಟಿದ್ದಾನೆ. ಬೇರೆ ಉಣ್ಣೋದಕ್ಕಾಗಿ, ಬೇರೆ ತಿನ್ನೋದಕ್ಕಾಗಿ ಮಾತ್ರ ಹೋರಾಡಬೇಡ್ರಿ. ಆಮೆನ್. ಇದೆಲ್ಲ ಅಜ್ಞಾನಿಗಳು ಮಾಡ್ತಾರಂತೆ. ಸ್ವಾಮಿ ಹೇಳಿದ್ದಾನೆ. ಅದಕ್ಕಾಗಿಲ್ಲ ಏನ್ ಮಾಡಬೇಡ, ನೀವು ಚಿಂತೆ ಮಾಡಬೇಡ. ಅದಕ್ಕಾಗಿಲ್ಲ ನೀವು ತುಂಬಾ ಕಷ್ಟ ಪಡಬೇಡ. ಹಲ್ಲೆಲೂಯಾ. ಇಂಥ ಕಾರ್ಯಗಳನ್ನು ದೇವರು ಯಾರಿಗೆ ಕೊಡ್ತಾರಂತೆ? ತನ್ನ ಭಕ್ತರುಗಳಿಗೆ ನಿದ್ರೆಯಲ್ಲಿ ಕೂಡ ದೇವರು ಕೊಡುವಂತವನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ನಾವು ಅದಕ್ಕೋಸ್ಕರನೇ ಹೋರಾಡಿ 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 ಕೊನೆಗೆ ನಮ್ಮನ್ನು ನೋಡ್ಕೊಳ್ಳಿಕ್ಕೆ ಯಾರು ಇರಂಗಿಲ್ಲ, ಹಂಗಾಗ್ಬಿಡ್ತೇವೆ. ಆಮೆನ್. ಹಲ್ಲೆಲೂಯಾ. ಆಮೇಲೆ ಅಯ್ಯೋ ನಾನು ಅವ್ರಿಗೆ ಹಂಗ್ ನೋಡಿದೆ, ನನ್ನ ಮಕ್ಕಳನ್ನ ಹಿಂಗ್ ಸಾಕಿದೆ, ನಾನು ಇವ್ರಿಗೆ ಹಿಂಗ್ ಮಾಡಿದೆ, ಈಗ ನೋಡ ನಾನು ಹಿಂಗಿದ್ದೀನಿ, ಯಾರು ಬರೋವಲ್ಲ ಅಂತ ಹೇಳಿ ಚಿಂತೆ ಮಾಡ್ಕೊಂಡು ಕುಂದಿರ್ಬೇಕು ನಾವು. ಆಮೇಲೆ ಅದಕ್ಕೆ ದೇವರ ಮಕ್ಕಳೇ, ದೇವರ ನಮಗೆ ಒಳ್ಳೆ ಜೀವನವನ್ನು ಕೊಟ್ಟಿದ್ದಾನೆ, ಒಂದು ಒಳ್ಳೆ ಹೋರಾಟವನ್ನು ಕೊಟ್ಟಿದ್ದಾನೆ. ನಾವು ಕ್ರಮವಾಗಿ ಓಡುತ್ತಾ ಇರೋಣ. ಆಮೇಲೆ ಎಲಿಯಾಗೆ ಬರಗಾಲದಲ್ಲಿ ದೇವರು ಯಾರ ಮುಖಾಂತರವಾಗಿ ಆಹಾರ ಕೊಟ್ಟ? ಯಾರ ಮುಖಾಂತರವಾಗಿ? ಫಸ್ಟ್ ಕಾಗೆ. ಆಮೇಲೆ ಹಲ್ಲೆಲೂಯಾ. ಏನದು ಕಾಗೆ? ಏನು ಮಾತಾಡ್ತಾವ? ಕೈ ಕಾಡರ್ತಾವ? ದುಡಿತಾವ? ಹಲ್ಲೆಲೂಯಾ. ಆದರೆ ಬೆಳಗ್ಗೆ ಸಂಜೆ 2 ಹೊತ್ತು ಎಲಿಯಾಗೆ ಬೇಕಾಗಿರುವಂತ ಆಹಾರವನ್ನ ಕಾಗೆ ತಂದು ಕೊಡ್ತಾ ಇತ್ತು ಅವರಿಗೆ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ದೇವರು ನಂಬಿದ ಮಕ್ಕಳಿಗೆ ಹೆಂಗಾದ್ರೆ ದೇವರು ಏನ್ ಮಾಡ್ತಾನ್ರಿ? ಸಹಾಯ ಮಾಡೇ ಮಾಡ್ತಾನೆ. ಆಮೇಲೆ ಆದ ಕಾರಣ ನಾವು ಅದಕ್ಕಾಗಿ ಬೇರೆ ಹೋರಾಡಿ ಹೋರಾಡಿ ಜೀವನವನ್ನು ನಾಶ ಮಾಡ್ಕೋಬೇಡ್ರಿ. ಒಳ್ಳೆ ಹೋರಾಟಕ್ಕೋಸ್ಕರ ನಮ್ಮನ್ನು ಏನ್ ಮಾಡೋಣ? ಸಿದ್ಧಪಡಿಸಿಕೊಳ್ಳೋಣ. ದೇವರ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳೋಣ. ದೇವರ ಈ ವಾಕ್ಯಗಳು ನಮಗೆ ಏನ್ ಮಾಡಿಕೊಡಲಿ? ಆಶೀರ್ವಾದ ಮಾಡಿಕೊಡಲಿ. ನಾವು ಪ್ರಾರ್ಥನೆಗಾಗಿ ಹೋಗೋಣ. ಕಣ್ಗಳನ್ನು ಮುಚ್ಚಿದವರಾಗಿ. ಸರ್ವಶಕ್ತನಾಗಿರುವಂತಹ ತಂದೆಯಾದ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ಒಳ್ಳೆ ಹೋರಾಟವನ್ನು ಹೋರಾಡಿದೆ, ನನ್ನ ಓಟವನ್ನು ಕೊನೆಗಾಣಿಸಿದೆ. ಕರ್ತನೇ, ನಿಜವಾಗ್ಲೂ ಕರ್ತನೇ, ಜೀವ ಎಂಬ ಜಯಮಾಡಿನ ಹೊಂದಿಕೊಂಡೆ ಎಂಬುದಾಗಿ ಇವತ್ತು ನಾವು ಕೂಡ ಒಳ್ಳೆಯ ಹೋರಾಟವನ್ನು ಹೋರಾಡುವಂತವರಾಗಿ, ಒಳ್ಳೆ ಜಯಮಾನವನ್ನು ಹೊಂದಿಕೊಳ್ಳುವವರಾಗಿ ಹೇಳಲಿಕ್ಕೆ ಅನುಕೂಲ ಮಾಡು. ನಿನ್ನ ಮೇಲೆ ದೃಷ್ಟಿ ಇಟ್ಟು, ನಿನ್ನ ಮೇಲೆ ಮನಸ್ಸಿಟ್ಟು, ಯಾವುದೆಲ್ಲ ಬೇಡವೋ ಅದೆಲ್ಲವನ್ನು ತ್ಯಜಿಸಿ ದೂರ ಇಟ್ಟುಕೊಂಡು ನೀ ನಮಗೆ ಇಟ್ಟಿರುವಂತಹ ಗುರಿಯ ಕಡೆಗೆ ನಾನು ಕ್ರಮವಾಗಿ ತಾಳ್ಮೆಯಿಂದ, ಸಮಾಧಾನದಿಂದ, ಸಹೋದರ ಸ್ನೇಹದೊಂದಿಗೆ ಓಡ್ಲಿಕ್ಕೆ ಅನುಕೂಲ ಮಾಡು. ಆಶೀರ್ವದಿಸಿಕೊಡು, ಬಲಪಡಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನೇ ನಿನ್ನ ಸಹಾಯದಲ್ಲಿ ಪ್ರಾರ್ಥನೆಯಲ್ಲಿ ಬೇಡಿ ಹೊಂದುತ್ತಾ ಇದ್ದೇನೆ. ನನ್ನ ಜೀವವನ್ನು ಸರಿಗೆ ತಂದೆಯಾದ ದೇವರೇ. ಆಮೆನ್. ಆಮೆನ್. God bless. Praise Him. Happy birthday, dear sweetheart. Happy birthday to you. Happy birthday, dear sweetheart. Happy birthday to you. Happy
dear sweetheart, happy birthday to you. This is your day, so let's celebrate.